ಯಾವ ಹೀರೋಯಿನ್ ಬಿಡಲ್ಲ, ರಾಕಿ ತಾಯ್ತಾ ಹುಡ್ದಾರ ಏನೇ ಕಟ್ಟಿದ್ರು ಹೊಡಿತೀನಿ. ನೀನು ನಿನ್ ಸ್ಟಾರು, ನಿನ್ ಯೂನಿಫಾರ್ಮ್, ನಿನ್ ಎಂಟೇ ಡಿಪಾರ್ಟ್ಮೆಂಟ್ ಬಂದು ಅದೇನ್ ಕಿತ್ಕೋತೀರಾ ಕಿತ್ಕೊಳ್ರು. ಇಡೀ ರಾಜ್ಕುಮಾರ್ ಫ್ಯಾಮಿಲಿಗೆ ವಿಲನ್ ನೀವು. ಅದೇ ಸರ್, ಈಗ ಈ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರಲ್ಲ, ಹಂಗೆ ನಾನು ಫ್ಯಾಮಿಲಿ ವಿಲನ್. ಸರ್ ಬೇಗ ಹೋದ್ರೆ ಸಬಾಷ್ ಅಂತಾರೆ, ಲೇಟಾಗಿ ಹೋದ್ರೆ ಬದ್ಮಾಶ್ ಅಂತಾರೆ. ಏನ್ ಗೊತ್ತಾ ಸರ್ ಮೇನು, ಸರ್ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ 1 ರೂಪಾಯಿಗೆ ಎಡೆ ಎಂಟಾಣಿ, ಯಾರು 3 ಕೊಡೋದಿಲ್ಲ. ಸೊ ನಿಮ್ ಪ್ರಕಾರ ನೀವು ಎಕ್ಸ್ಟ್ರಾರ್ಡಿನರಿ? ಇಲ್ಲ ಇಲ್ಲ, ನನ್ನ ಪ್ರಕಾರ ನಾನು ಆರ್ಡಿನರಿಗಿಂತ ಒಂಚೂರು ಎಕ್ಸ್ಟ್ರಾ. ನನ್ನ ಪಂಚನೇ ಇಲ್ಲ ನಿಮ್ಮ ಹತ್ರ? ಇಲ್ಲ, ಡೆಫಿನೆಟ್ ಆಗಿಲ್ಲ. ಯಾಕೆ ಸರ್ ಗಿಫ್ಟ್ ಏನೋ ಕೊಡ್ತಾ ಇದ್ದೀರಾ? ಯಾವ್ದಾದ್ರು ಪೂಂಬುಕಾರ್ ಬನಿಯನ್ ಮತ್ತು ಪಂಚಗಳೇನಾದ್ರು ಕೊಟ್ಟವ್ರ? ವಿಷಕ್ಕೆ 8 ರೂಪಾಯಿ ಕೇಳ್ಬಿಟ್ಟ ಸರ್, ವಿಷಕ್ಕೆ 8 ರೂಪಾಯಿ ಕೇಳ್ಬಿಟ್ಟ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು. ಸಿನಿಮಾಗಳಲ್ಲಿ ವಿಲನ್ ಆಗಿ ಅಭಿನಯಿಸಿದ್ರು ಕೂಡ ನಿಮ್ಮ ಪಂಚ್ ಡೈಲಾಗ್ಗಳು, ನಿಮ್ಮ ಡೈಲಾಗ್ಗಳೆಲ್ಲ ಬಹಳ ಪ್ರಖ್ಯಾತಿ. ಸೊ ಇವಾಗ ಕೆಲವೊಂದು ಸಿನಿಮಾಗಳ ಹೆಸರು ಹೇಳ್ತೀನಿ, ಆ ಸಿನಿಮಾ ಹೆಸರು ಹೇಳಿದ ತಕ್ಷಣ ಒಂದು ಡೈಲಾಗ್ ಆ ಸಿನಿಮಾದ ಹೇಳ್ಬೋದಾ? ಹಾ ಹೇಳ್ತೀನಿ ಸರ್. ನೆನಪಿದೆಯಾ ಅಥವಾ? ಇದೆ ಇದೆ, ಒಂಚೂರು ರಿಕಾಲ್ ಮಾಡ್ಕೊಂಡ್ರೆ. ಅಲ್ಲ, ನಿಮ್ಮ ಮಾತೆಲ್ಲ ನೋಡಿದ್ರೆ ಮೆಮೊರಿ ಪವರ್ ಜೋರಾಗೆ ಇದೆ. ಇಲ್ಲ ಸರ್, ಆಕ್ಚುಲಿ ನಂಗೆ ತುಂಬಾ ಮರುವಿದೆ. ನಿಮ್ಮನ್ನ ಹಿಂಗೆ ಕಣ್ಕರೆ ನಿಮ್ ತಾಯಿ ಹೊಟ್ಟೆಲ್ ಇದ್ದಾಗಲೂ ನೀವೇನೇನ್ ತಿಂದಿದ್ರಿ ಅಂತಾನೆ ಹೇಳ್ಬಿಡ್ತೀರಾ ಅಂತ. ಸದ್ಯ ನಮ್ ಸರಿ, ಈಗ ನಿಮ್ಗೆ ಮೊದಲನೇ ಸಿನಿಮಾ ಟಗರು. ಹೌದು, ಹೇಳಿ, ಟಗರು ಡೈಲಾಗ್ ಹೇಳಿ. ಹಾ ಸರ್, ಟಗರುದು ಮರ್ತಿದ್ದೀನಿ, ಒಂದೊಂದು ಮಿಸ್ ಆದ್ರೆ ಇದು ಮಾಡ್ಕೊಬಿಡಿ. ಹಲೋ ಟಗರು ಶಿವನಾ, ನಿನ್ನ ಅಕ್ಕನ ಕ್ರಿಮಿನಲ್ಸ್ ಎಲ್ಲ ಅಟ್ಟಿಸ್ಕೊಂಡು ಹೋಗಿದ್ಯಾ, ಸೂಪರ್ ಕಾಪೇನ ನೀನು, ಯಾರನ್ನೂ ಬಿಡಲ್ಲ, ಹೊಡಿತೀನಿ, ಹೋಲ್ಸೇಲ್ ಆಗಿ ಹೊಡಿತೀನಿ, ಯಾವ ಹೀರೋಯಿನ್ ಬಿಡಲ್ಲ, ರಾಕಿ ತಾಯ್ತಾ ಹುಡ್ದಾರ ಏನೇ ಕಟ್ಟಿದ್ರು ಹೊಡಿತೀನಿ. ನೀನು ನಿನ್ ಸ್ಟಾರು, ನಿನ್ ಯೂನಿಫಾರ್ಮ್, ನಿನ್ ಎಂಟೇ ಡಿಪಾರ್ಟ್ಮೆಂಟ್ ಬಂದು ಅದೇನ್ ಕಿತ್ಕೋತೀರಾ ಕಿತ್ಕೊಳ್ರು. ಅಲ್ಲಿ ಕಿದಾಕ್ತಿಯಾ, ಅವಮಾನ ಮಾಡ್ತೀಯಾ, ಹಿಂದೆ ಚೀತಾ ಮುಂದೆ ಹೊಯ್ಸಳ ಹಾಕೊಂಡು ಓಡಾಡೋ ನೀನು. ಸಿಂಗಲ್ ಫೈಟ್ರ್ ಕೊಡೋ ನಾನು, ಬರೋ. ಬಟ್ ಒಂಚೂರು ಮಾಡ್ತೀನಿ ಸರ್, ಹಳೇದಾಯ್ತು. ಸೂಪರ್. ಎಸ್ ಸರ್. ಸಲ್ಗಾಲಿ ನನಗೆ ಆಕ್ಚುಲಿ ಒಂದು ತುಂಬಾ ಇಷ್ಟ ಆಯ್ತು ಸರ್, ಬಟ್ ನನ್ಗೆ ಅದ್ರಲ್ಲಿ ಒಂದು ತುಂಬಾ ಇಷ್ಟ ಸರ್. ಅದು ತುಂಬಾ ಕರೆಕ್ಟ್ ಆಗಿ ನೋಡಿದವ್ರಿಗೆ ಅದು ಅರ್ಥ ಆಗುತ್ತೆ ಏನು ಅಂತ. ಅದ್ರಲ್ಲಿ ನಾನು ಧನಂಜಯ ಅವ್ರನ್ನ ಹಾಕೊಂಡ್ಬಂದ್ಬಿಟ್ಟಿರ್ತಾರೆ, ಆಗ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ, ಒಂಚೂರು ವಿಜಯಣ್ಣನ ಹಾಕೊಡು ಅಂತ ಕೇಳ್ತಾರೆ, ಆವಾಗ ನಾನು ಅದ್ರಲ್ಲಿ ಒಂದು ಹೇಳ್ತೀನಿ, ಸರ್ ನೋಡಿ ಫೀಲ್ಡ್ ಅಲ್ಲಿ ಹಲ್ಕಟ್ಟು ಅಂದ್ರೂ ಪರವಾಗಿಲ್ಲ, ಆದ್ರೆ ಹಾಲ್ಕಟ್ಟಿ ಅಂತ ಅನ್ಬಾರ್ದು ಅಂತ. ಇದು ತುಂಬಾ ಅರ್ಥ ಇದೆ ಸರ್, ಇದು ನನಗೆ ತುಂಬಾ ಇಷ್ಟ ಅದ್ರಲ್ಲಿ. ಬಟ್ ಇದು ಅಷ್ಟು ಅದ್ರಲ್ಲಿ ಪಂಚ್ ಆಗ್ಲಿಲ್ಲ. ಇನ್ನೊಂದು ಟಗರಲ್ಲಿ ಶಿವಣ್ಣ ಹೇಳ್ತಾರೆ, ಚರ್ಮದ ಮೇಲೆ ಚಿತ್ರಕಲೆ, ಯೂತ್ ಐಕಾನ್ ಸರ್, ಅದು ಚಡ್ಡಿ ವಿಚಾರ ಹೊಡಿತಾರಲ್ಲ. ಸೊ ಭೀಮಾ. ಹಾ ಸರ್. ಸರ್ ಅದೇ ಅದರಲ್ಲಿ ಇವರು ಮೇಡಮ್ ನನ್ಗೆ ಅದು ನೀರು ಕುಡಿಯೋ ಅಂತ ಇರ್ತಾರೆ. ಆಗ ಒಂದು ಹೇಳ್ತೀನಿ, ಯಾಕೆ ಮೇಡಮ್ ಹಿಂಗೆ ನೀರು ಕುಡಿ ಅಂತ ಇದ್ರೆ, ನನಗೆ ಕಿಡ್ನಿ ಸ್ಟೋನ್, ಬೆಳಗ್ಗೆಯಿಂದ ಹಿಂಗೆ ನೀರು ಕುಡಿಸ್ತಾ ಇದ್ದೆ, ಮುಚ್ಕೊಂಡು ನೀರು ಕುಡಿಯಲೇ ಅಂತಾರೆ. ಆಮೇಲೆ ಅದೇ ಕರೆಂಟ್ ಶಾಕ್ ಕೊಡೋದು ನೀರು ಕುಡಿಸ್ತಾರೆ ಸರ್. ಅದರಲ್ಲಿ ಯಾಕೆ ಮೇಡಮ್ ನಾನು ಇದು ಗೋಮೂತ್ರನ ಜೈಲ್ಗೆಲ್ಲ ಸಿಂಪಡಿಸ್ತೀರಾ ಅಂತ ಒಂದು ಎಪಿಸೋಡ್ ಇದೆ, ಅದು ನನಗೆ ಇಷ್ಟ ಸರ್. ಸಲಗ ಅದು ಸರ್, ಎಂತ ಖರಾಬ್ ಧ್ವನಿ ಅನ್ನೋದಲ್ಲಿ, ಒಳ್ಳೊಳ್ಳೆ ಕಿಲಾಡಿಗಳು ಫೈಟರ್ಗಳು ಫಸ್ಟೇ ಹೋಗ್ಬಿಡ್ತಾರೆ, ಅವ್ನ ಅಕ್ಕನ ಗಾಂಡುಗಳು ಊರು ತುಂಬ ಓಡಾಡ್ಕೊಂಡು ಕೈಗೆಲ್ಲ ಸಿಗ್ತಾರೆ. ಸುವರ್ಣನ ಮಕ್ಕಳಿಗೆ ಸಾವೇ ಬರೋದಿಲ್ಲ. ಮ್ಯಾಟ್ರ್ ಗೊತ್ತಾದ ಬ್ಯಾಟ್ ಹಾಕೊಂಡು ಮೆಂಟ್ಲು ಥರ ಹುಡುಕ್ತಾ ಇದ್ದೀರಣ್ಣ, ಆ ಬೋಳಿ ಮಕ್ಕಳು ಒಬ್ರು ಸಿಗ್ತಾ ಇಲ್ಲ, ಹೊಡಿತೀನಿ. ಇಲ್ಲಿರೋ ಗಾಂಡುಗಳೆಲ್ಲ ಆಣೆ ಮಾಡ್ತಾ ಇದ್ದಾರೆ, ನಾನು ಶಪಥ ಮಾಡ್ತಾ ಇದ್ದೀನಿ, ಶೋರ್ ಶಾಟ್ ಹೊಡಿತೀನಿ. ಈ ಥರದ್ದೇನೋ ಒಂದು ಹೇಳಿದ್ದೆ ಸರ್. ಇತ್ತೀಚೆಗೆ ಪ್ರೆಸ್ ಮೀಟ್ ಅಲ್ಲಿ ಇಲ್ಲಿ ಎಲ್ಲ ನೋಡಿದೆ, ದಿಲ್ ಪಸಂದ್ ಅದೊಂದು ಗ್ಯಾಪಲ್ಲಿ ಒಂದು ಲೈನ್ ಹೊಡೆದ್ಬಿಟ್ಟಿದೆ ಸರ್, ಅದು ಕಟ್ ಆಗುತ್ತೆ ಅನ್ಕೊಂಡೆ ಅದು ಬಂದ್ಬಿಡ್ತು. ಹೌದು, ಅದರಲ್ಲಿ ಹೀರೋಯಿನ್ ಅಂತಾರೆ, ನಾನು ನೋಡಿದ್ರೆ ನಿನ್ನ ಮಕ್ಕ ಪಂಚರ್ ಆಗ್ಬಿಡುತ್ತೆ ಅಂತ, ನಾನು ನೋಡಿದ್ರೆ ಮಕ್ಕಳಾಗ್ಬಿಡುತ್ತೆ ಅಂತ. ಅದು ಕಟ್ ಆಗುತ್ತೆ ಅನ್ಕೊಂಡೆ, ಗೊತ್ತಿಲ್ಲ ಸರ್, ಬಂದ್ಬಿಡ್ತು ಅದು. ಕರಿಮಣಿ ಮಾಲೀಕ. ಸರ್, ಅದೀಗ ಮೊನ್ನೆ ತುಂಬಾ ವೈರಲ್ ಆಯ್ತು ಸರ್. ಅದರಲ್ಲಿ ಒಬ್ಬ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ ನಾನು ಹೇಳ್ತೀನಿ, ಲೈ ರೆಡ್ಡಿ ನಾವು ಗೊತ್ತು ತಾನೆ, ನಿನ್ನ ನರ ಕಿತ್ತು ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅದು ಇನ್ನೂ ಒಂದಷ್ಟಿದೆ ಅದರಲ್ಲಿ, ಬಟ್ ಆ ಲೈನು ಸ್ವಲ್ಪ ಚೆನ್ನಾಗಾಯ್ತು ಸರ್. ಅಲ್ಲ, ಏನ್ ನಿಮ್ಮ ಸಿನಿಮಾಗಳಲ್ಲಿ ಡೈಲಾಗ್ಸ್ ನೀವೇ ಬರ್ದ್ಬಿಡ್ತೀರಾ ಹೆಂಗೆ? ಇಲ್ಲ ಸರ್, ಅಂದ್ರೆ ಒಂದಷ್ಟು ಫ್ರೀ ಬಿಡ್ತಾರೆ ಸರ್ ಕೆಲವು ಡೈರೆಕ್ಟರ್ಗಳು, ಅಂದ್ರೆ ಇಲ್ಲ ಹುಡುಗ ಹೇಳ್ಬಲ್ಲ ಅಂತ. ಆ ಥರದ್ದು ಮೊನ್ನೆ ನನಗೆ ಒಂದು ತುಂಬಾ ಇಷ್ಟವಾದ ಸರ್, ಇನ್ನೂ ರಿಲೀಸ್ ಆಗಿಲ್ಲ ಸರ್. ಅಲ್ವಿನ್ ಸರ್, ವಿತೌಟ್ ಯುವರ್ ಪರ್ಮಿಷನ್ ಒಂದೆರಡು ಅದ್ರ ಲೈನ್ ಹೇಳ್ಬಿಟ್ಟು ನಂಗೆ ಅದು ತುಂಬಾ ಇಷ್ಟ ಸರ್, ಸಿಕ್ಕಾಪಟ್ಟೆ ಇಷ್ಟ. ಓಂ ಶಿವ ಅಂತ ಒಂದು ಸಿನಿಮಾದ್ದು, ತಂದೆ ಸತ್ತೋಗಿರ್ತಾರೆ, ಆ ಟೈಮಲ್ಲಿ ನಾನು ಒಂಥರ ವರ್ಸ್ಟ್ ಮಾಮೂಲಿ ನಮ್ಮ ಕ್ಯಾರೆಕ್ಟರ್ಗಳು ಗೊತ್ತಲ್ಲ ಆ ಥರದ್ದು. ಅದ್ರಲ್ಲಿ ನಾನು ಅಪ್ಪನಿಗೆ ಒಂದು ಮಾತು ಹೇಳ್ತೀನಿ, ಎಡ ಮುಂದೆ ಕೂತ್ಕೊಂಡು, ಅಪ್ಪ ನನಗೆ ಗೊತ್ತಿಲ್ಲ ಕಣಪ್ಪ, ನಿನ್ನ ಫಸ್ಟ್ ನೈಟ್ ಎಷ್ಟು ಜೋರಾಗಿ ಮಾಡ್ಕೊಂಡಿದ್ದು ಅಂತ, ಯಾಕಂದ್ರೆ ಆಗ ನಾನು ಇನ್ನೂ ಹುಟ್ಟಿರ್ಲಿಲ್ಲ. ನಿನ್ನ ಲಾಸ್ಟ್ ನೈಟ್ನ ಹೆಂಗೆ ಮಾಡಿದ್ದೀನಿ ಗೊತ್ತೇನಪ್ಪ, ಇದು ನೋಡೋಕೆ ನೀನಿಲ್ಲ, ನಾನು ಹುಟ್ಟಿದಾಗ ನೀನು ಅದೆಷ್ಟು ಸಂತೋಷ ಪಟ್ಟಿದ್ದು ಅದನ್ನ ನನಗೆ ಅವತ್ತು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಆಗ ಚಿಕ್ಕವನು. ಇವತ್ತು ನೀನು ಸತ್ತಾಗ ನನಗೊಂದು ಸಂತೋಷ ಆಗ್ತಿದ್ಯಲ್ಲ, ಅದು ನಿನ್ಗೆ ತೋರ್ಸೋಣ ಅಂದ್ರೆ ನೀನು ಬದುಕಿಲ್ಲ, ಎಂಥ ವಿಧಿ ಅಲ್ವಪ್ಪ ಇದು. ಎಷ್ಟು ಕೆಟ್ಟು ದುನಿಯಾ ಅಲ್ವಾ ನೋಡು. ನಾನು ಹುಟ್ಟಿದಾಗ ನೀನು ಪಟ್ಟ ಸಂತೋಷ ನಾನು ನೋಡಿಲ್ಲ, ನೀನು ಸತ್ತಾಗ ನಾನು ಪಡ್ತಿರೋ ಸಂತೋಷ ನೀನು ನೋಡೋಕ್ಕಾಗ್ತಿಲ್ಲ. ಎಂಥ ದಿನನಪ್ಪ ಇದು ಅಂತ
ಒಂದಷ್ಟಿದೆ. ನಾನು ಇದು ನಂಗೆ ಸಖತ್ ಇಷ್ಟ ಸರ್, ಇದು ಮಜಾ ಇದೆ. ಚೆನ್ನಾಗಿದೆ, ಅದು ಇಷ್ಟ ನನಗೆ. ಹಿಂಗೆ ಒಬ್ಬ ಮನುಷ್ಯ ಉಪೇಂದ್ರ ಅವ್ರ ಅತಿ ದೊಡ್ಡ ಫ್ಯಾನು. I like it. ಏನು ಉಪೇಂದ್ರ ಈ ಸಿನಿಮಾಗಳೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಮನೇಲಿರೋ ಬೆಡ್ಶೀಟು ಕರ್ಟನ್ಗಳನ್ನೆಲ್ಲ ತೊಗೊಂಡೋಗಿ ಪ್ಯಾಂಟು ಚಡಿ ಎಲ್ಲ ಹೊಲ್ಸ್ಕೊತಿದ್ದಾರೆ. ಹೊಲ್ಸಿದ್ದೆ ಸರ್. ಈಗಲೂ ಹ್ಞೂ ಸರ್, ಈಗ ನೋಡಿ ಈಗ ನಿಂತ್ಕೊಂಡು ತೋರಿಸ್ತಿದ್ದೆ ನಿಮ್ಗೆ ಗೊತ್ತಾಗ್ಬಿಡ್ತು. ತೋರಿಸಿ, ಅದರಲ್ಲೇನಿದೆ, ಫುಲ್ ಇದೆಯಾ? ಅಂದ್ರೆ ಈಗಲೂ ಅಡಿಯಿಂದ ಮುಡಿವರೆಗೂ ಅದೇ ಸರ್ ಅಂತ. ಅಡಿಯಿಂದ ಮುಡಿವರೆಗೂ ಅದೇ. ಉಪ್ಪಿ ಅವ್ರ ಸ್ಪೆಷಾಲಿಟಿ ಹೆಂಗ್ ಗೊತ್ತಾ? ಉಪ್ಪಿ ಅವ್ರಿಗೆ ಇಡೀ ಟೆಕ್ನಿಷಿಯನ್ಸ್ ಎಲ್ಲರೂ ಅಭಿಮಾನಿಗಳು. ಉಪ್ಪಿ ಅವರು, ನಾನು ಕೂಡ ಉಪ್ಪಿ ಅವರ ಅಭಿಮಾನಿನೇ. ಸೂಪರ್ ಸರ್. ಸೊ ಸೂಪರ್. ಈಗ ಉಪ್ಪಿ ಅವ್ರ ಒಂದು ಡೈಲಾಗ್ ಹೇಳ್ಬೋದಾ? ಆರಾಮಾಗಿ ಹೇಳ್ತೀನಿ ಸರ್. ನನಗೆ ಯಾವಾಗಲೂ ಅಂದರೆ ಅದನ್ನು ತುಂಬ ಇನ್ಸ್ಪಿರೇಷನ್ ಆಗೇ ತೊಗೊಂಡೆ ಸರ್ ನಾನು. ಹಾಗಾಗಿ ತುಂಬ ಕೆಲಸಗಳು ಮಾಡ್ಕೊಂಡ್ಬಂದೆ. ಅಂದರೆ ನಾನು ಆಗ ಸೈಕಲಲ್ಲಿ ಸರ್ ಹೋಗ್ತಿದ್ದು ಉಪ್ಪಿ ಸರ್ ಸಿನಿಮಾ ನೋಡಿ. ಚಿಕ್ಕವ್ ನೀನು 15-16 ವರ್ಷದ ಹುಡುಗ ಅನ್ಸುತ್ತೆ. ಆಮೇಲೆ ಇದನ್ನ ಇಟ್ಕೊಂಡು ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ಲೆಕ್ಕ ಹಾಕ್ಬಿಡಿ ನೀವು. ಅದು ರಿಲೀಸ್ ಆಗಿದ್ದಕ್ಕೂ ಇವಂಗಾಗಿ 15 ವರ್ಷ ಅನ್ನೋದಕ್ಕೂ ಅಲ್ಲಿಂದ ಕಟ್ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ಬೋದು ಅಂತೆಲ್ಲ ಲೆಕ್ಕ ಹಾಕ್ಬಾರ್ದು ನೀವು. ತುಂಬ ಇಂಟರ್ವ್ಯೂಗಳು ನೋಡ್ಬಿಟ್ಟಿದ್ದೀರ ನಮ್ದು. ಅದರಲ್ಲಿ ಆ ಗೋಪಾಲನ ಕ್ಯಾರೆಕ್ಟರ್ಗೆ ಉಪ್ಪಿ ಸರ್ ಒಂದು ಮಾತು ಹೇಳ್ತಾರೆ ಸರ್, ಲೇ ನಿನ್ನಜ್ಜಿ ತಗಡೋ, ನೀನು ಈ ಥರ ಕಿತ್ತೋಗಿರೋ ಹಳೆ ಬಟ್ಟೆ, ಈ ಕಿತ್ತೋಗಿರೋ ಹಳೆ ಸೈಕಲ್, ಹಳೆ ಹವಾಯಿ ಚಪ್ಪಲಿ ಹಾಕೊಂಡು 1 ವರ್ಷ ಅಲ್ಲ ಅವಳು ಹಿಂದೆ 100 ವರ್ಷ ಹೊಡೋದು ಯಾವ ಹುಡುಗಿನೂ ನಿನ್ನ ಮೂಸಲ್ಲ, ಹೋಗು ಕೆಲಸ ಮಾಡು, ಸಂಪಾದನೆ ಮಾಡು, ಇವಳು ಒಬ್ಬಳಲ್ಲ ಇಂಥ 100 ಹುಡುಗಿರು ನಿನ್ನ ಹಿಂದೆ ಬರ್ತಾರೆ ಅಂತ. ಅದು ಯಾವಾಗಲೂ ನನ್ನ ಆಲ್ ಟೈಮ್ ಫೇವ್ರೇಟು ಸರ್. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಆ ಲೈನು. ಆಗ ನಾನು ಸೈಕಲ್ ತೊಗೊಂಡು ಹೋಗ್ತಿದ್ದಲ್ಲ, ನನಗೆ ಸರ್ ನನ್ನ ತಲೆ ಮೇಲೆ ನೋಡೋದು ನನಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸೋದು. ಇಲ್ಲ ಕೆಲಸ ಮಾಡಬೇಕು ಅಂತ. ಆದರೆ ಆ 100 ಹುಡುಗಿರೆಲ್ಲ ಬಂದಿಲ್ಲ, ನೀವು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಆ ಇನ್ಸ್ಪಿರೇಷನ್ ಮೇಲೆ ಒಂದಷ್ಟು ಕೆಲಸಗಳು ಮಾಡಿದ್ದೀನಿ. ನಮ್ಮ ಅಣ್ಣ ಅವ್ರ ಫ್ಯಾಮಿಲಿಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀರಲ್ಲ ನೀವು? ಅಂದರೆ ಸರ್ ಅದೇ ಈಗ ಶಿವಣ್ಣ ಅವರಿಂದ ಹಿಡಿದು ಈಗ ವಿನಯ್ ಸರ್ ಅವ್ರಿಗೂ ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ? ಸರ್ ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರಾಘಣ್ಣ ಅವ್ರ ಜೊತೆನೂ ಒಂದು ಆಧುನಿಕ ಶ್ರವಣಕುಮಾರ್ ಅಂತ ಇನ್ನೂ ರಿಲೀಸ್ ಆಗಿಲ್ಲ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಅದೇ ವಿಜಯಣ್ಣ ಹೇಳಿದ್ದಾರೆ ಸರ್, ಇದು ಸಿಟಿ ಲೈಟ್ಸು, ಎಲ್ಲರ ಜೊತೆನೂ ಕೆಲಸ ಮಾಡ್ತಿದ್ದೀನಿ ಸರ್. ಸೂಪರ್. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇಡೀ ರಾಜ್ಕುಮಾರ್ ಫ್ಯಾಮಿಲಿಗೆ ವಿಲನ್ ನೀವು. ಅದೇ ಸರ್, ಈಗ ಈ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರಲ್ಲ, ಹಂಗೆ ನಾನು ಫ್ಯಾಮಿಲಿ ವಿಲನ್. ನಾನು ಅದಕ್ಕೆ ಹೇಳಿದ್ದೀನಿ ಎಲ್ಲರಿಗೂ, ನಿಮ್ಗೆ ಯಾವಾಗ ಯಾರಿಗೆ ಏನೇ ಕೋಪ ಬಂದರೂ ನನಗೆ ಬಂದು ಹೊಡಿತಾ ಇರಿ, ಒಟ್ಟ ನನಗೆ ಚಾನ್ಸ್ ಕೊಡ್ತಾ ಇರಿ ಅಂತ. ನಿಮ್ಮ ದೊಡ್ಡಪ್ಪ ಕಾಲದಿಂದ ವಿನಯ್ ಸರ್ಗಳು, ನಿಮ್ಮ ದೊಡ್ಡಪ್ಪ ಕಾಲದಿಂದ ನನಗೆ ಹೊಡ್ಕೊಂಬಂದಿರೋದು. ನಿಮ್ಮ ದೊಡ್ಡಪ್ಪ ಅವರು, ನಿಮ್ಮ ಚಿಕ್ಕಪ್ಪ ಅವರು, ನಿಮ್ಮ ತಂದೆಯವರು ಎಲ್ಲ ನನಗೆ ಹೊಡ್ಕೊಂಬಂದಿರೋದು. ಮುಂದಕ್ಕೆ ನೀವು 3 ಜನನೂ ನನಗೆ ಹೊಡ್ಕೊಂಡು ಮುಂದ್ಕೋಗ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮಗಳ ಮೂಲಕ. ಕಾಕ್ರೋಚು ಲವ್ ಮ್ಯಾರೇಜು. ಹೌದು ಸರ್. ಇಷ್ಟೆಲ್ಲ ಮಾತಾಡೋರು, ಇಷ್ಟೆಲ್ಲ ಪಂಚ್ ಡೈಲಾಗ್ಗಳು ಬರ್ದಿರೋರು ಹೆಂಡತಿಗೆ ಒಂದು ಪ್ರೇಮ ಕವಿತೆ ಬರ್ದಿರಲ್ವಾ? ಇಲ್ಲ ಸರ್, ಬರ್ದೇ ಇಲ್ಲ. ಅಲ್ಲ, ನಂಗೆ ಗೊತ್ತು ನೀವು ಬರ್ದಿರಲ್ಲ ಅಂತ. ಸುಮ್ಮನೆ ನೀವು ಹೆಂಡತಿ ಬೈಯಕ್ಕೆ ಏನಾದ್ರು ಬೇಕಲ್ಲ ನಿಮಗೆ? ಅಲ್ಲ, ಕೀರ್ತಿ ಅವರು ಯಾಕೋ ನನ್ನ ಜೀವನಕ್ಕೆ ಸೌತಿ ಆಗ್ತಾ ಇದ್ದಾರೆ. ಅಲ್ಲ, ಬೈಯಕ್ಕೆ ಏನಾದ್ರು ಬೇಕಲ್ಲ, ಅವರು ಇಂಟರ್ವ್ಯೂ ನೋಡ್ಕೊಂಡು ಅಂತ ಒಂದೆರಡು ಇರಲಿ. ಕೀರ್ತಿ ಅವರ ಒಂದು ಇಂಟರ್ವ್ಯೂ ಬಂದರೆ ನನಗೆ ಕೀರ್ತಿ ಹೆಚ್ಚುತ್ತೆ ಅನ್ಕೊಂಡ್ರೆ ಇದು ಯಾಕೋ. ಈಗ ಒಂದು ರ್ಯಾಪಿಡ್ ಫೈರು ಕ್ವೆಶನ್ ಕೇಳ್ತೀನಿ, ಪಟ್ ಅಂತ ಆನ್ಸರ್ ಮಾಡ್ತಾ ಇರ್ಬೇಕು ಒಂದೇ ಸೆಕೆಂಡಲ್ಲಿ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ವರ್ಡ್, ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಒಂದೇ ವರ್ಡಲ್ಲಿ ಹೇಳಬೇಕು ರ್ಯಾಪಿಡ್ ಫೈರಲ್ಲಿ. ನಾನು ಮೊದಲೇ ಒಂದು ಸ್ವಲ್ಪ ಸ್ಟುಪಿಡು, ಇದರಲ್ಲಿ ರ್ಯಾಪಿಡಾ? ಆಯ್ತು ಸರ್, ಟ್ರೈ ಮಾಡೋಣ. ಓಕೆ. ಮೊದಲನೇದಾಗಿ ಅಪ್ಪು ಅವರು. ಕರ್ಣ. ಶಿವಣ್ಣ. ಪ್ರಾಣ. ಉಪ್ಪಿ ಅವರು. ದ್ರೋಣ. ದುನಿಯಾ ಸೂರ್ಯ ಅವರು. ಋಣ. ದುನಿಯಾ ವಿಜಯ್ ಅವರು. ಅಣ್ಣ. ದರ್ಶನ್ ಅವರು. ರಾಣ. ಸುದೀಪ್ ಅವರು. ರೋಣ. ಯಶ್ ಅವರು. ನಿಪುಣ. ಕಾಕ್ರೋಚ್ ಸುದೀಪ್. ನೋಣ. ಯಾವ ಸರ್, ಯಾವ್ದೋ ದಿಗ್ಗಜರ ಸಾಲಲ್ಲಿ ಮಧ್ಯದ ಏನು ಒಟ್ಟಲ್ಲಿ ನಾನು ಲಾಕ್ ಮಾಡ್ಬೇಕು ಅಂತ ನಾನು? ಇಲ್ಲಪ್ಪ, ಏನ್ ಉದ್ದೇಶ? ನಮ್ಮನ್ನ ನಾವು ಹೀರೋ ಮಾಡ್ಕೋಬೇಕು. ಇಲ್ಲ ಸರ್, ಇಲ್ಲ ಸರ್, ನಾನು ಏನು ಹೇಳಿದೆ ಅದು ಕರೆಕ್ಟ್ ಇದೆ. ನಾನು ಹಣನೋ ಒಳ್ಳೆ ಗುಣನೋ ಏನಾದ್ರು ಹೇಳ್ತಾರೆ ಅನ್ಕೊಂಡ್ರೆ ಸರ್, ನೀವು ಯಾರ ಸಾಲಲ್ಲಿ ಯಾರ ಹೆಸರು ಕೇಳಿದಾರೆ ಹೇಳಿ ಅಲ್ವಾ? ಇಲ್ಲ ಸರ್, ಕರೆಕ್ಟ್ ಅಷ್ಟೇ. ನಿಮ್ಮ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹೇಳಿ. ಅಂಥದ್ದೇನಿಲ್ಲ ಸರ್, ಅಂದರೆ ನಾನು ಯಾವಾಗಲೂ ತಮಾಷೆಗೆ ಒಂದು ಹೇಳ್ತಿರ್ತೀನಿ ಎಲ್ರಿಗೂ, ಚಟವೇ ಚಟುವಟಿಕೆಗಳ ಮೂಲ ಅಂತ. ಅಂಥದ್ದೇನಿಲ್ಲ ಸರ್, ನನಗೇನು ಅಂಥದ್ದೇನು ಹಾಬೀಸ್ ಇಲ್ಲ, ಏನಿಲ್ಲ ಸರ್. ಏಕಪತ್ನಿ ವ್ರತಸ್ಥ. ಅದೇ ಸರ್, ಟ್ರೈ ಮಾಡ್ತಾ ಇದ್ದೀನಿ ಸರ್. ತುಂಬ ಆ ಕಡೆ ಈ ಕಡೆ ಎಲ್ಲ ಎಳಿತಾ ಇದ್ದಾವೆ ಆಕರ್ಷಣೆಗಳು. ನಾನು ಘರ್ಷಣೆ ಮಾಡಿಕೊಂಡು ನನ್ನ ಇದನ್ನು ಕಾಪಾಡಿಕೊಂಡು ಓಡಾಡ್ತಾ ಇದ್ದೀನಿ ಸರ್. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಳ್ಬೇಕು ಅಂದ್ರೆ ಬಹುತೇಕರು ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದ ಜಾಸ್ತಿ ಅಂತ. ಇಲ್ಲ ಸರ್, ಇಲ್ಲಿ ಎರಡೂ ಇದೆ. ಅಂದರೆ ಕೆಲಸ ಗೊತ್ತಿರಬೇಕು ಸರ್. ಈಗ ಆನೆ ತೋರ್ಸಕ್ಕೆ ಹೋಗಿ ಮನೆ ತೀರ್ಸ್ಕೊಂಡವ್ರು ಅವರೇ, ನೊಣ ತೋರಿಸಿ ಹಣ ಮಾಡಿದವರು ಅವರೇ. ಕೆಲಸ ಗೊತ್ತಿರಬೇಕು. ಮುಂದಕ್ಕೆ ಕಾಕ್ರೋಚ್ ಸುದಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಸರ್. ನಾನು ಬಾಲರಾಜಪ್ಪನ ಮಗ, ದಿಲ್ ರಾಜಪ್ಪನ ಮಗ ಅಲ್ಲ ಸರ್.
ನಾನು ಕಲಾವಿದನ ಕೆಲಸ ಮಾಡಕ್ ಬಂದಿದ್ದೀನಿ, ಹಂಗೆ ಕೆಲಸ ಮಾಡ್ಕೊಂಡಿರ್ತೀನಿ ಸರ್. ನೋಡಿ, ಬಾರ್ ಇಟ್ಟವರು ಕುಡಿಸ್ಬೇಕು, ಅವರೇ ಕುಂತ್ಕೊಂಡು ಕುಡಿಬಾರ್ದು. ನಾನು ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದೀನಿ, ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಪ್ರೊಡ್ಯೂಸರ್ ಲಾಸಾರ ಪರವಾಗಿಲ್ಲ, ನಾನು ಲಾಸ್ ಮಾಡ್ಕೊಳ್ಳಲ್ಲ ಅಂತ. ಅಂದರೆ ಸರ್ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈ ಮರಳು ಮಾಫಿಯಾದವ್ರ ಕೈಗೆ ಸಿಗಾಕೋಬಾರ್ದು. ಸಿನಿಮಾಗೂ ಮರಳು ಮಾಫಿಯಾಗೂ ಏನು ಸಂಬಂಧ ಸರ್? ನೀವು ಅನ್ಕೊಂಡಿರೋ ಮರಳು ಮಾಫಿಯಾ ಅಲ್ಲ ನಾನು ಹೇಳ್ತಾ ಇರೋದು, ಮರಳು ಮಾಫಿಯಾ, ಈ ಮರಳು ಮಾಡೋ ಮಾಫಿಯಾ. ಈ ಕೆಲವರು ಮರಳು ಮಾಡೋರು ಸಿಕ್ಬಿಡ್ತಾರೆ ನಿಮ್ಗೆ ಸಿನಿಮಾ ಲ್ಯಾಂಡಲ್ಲಿ. ಅವ್ರ ಕೈಯಲ್ಲಿ ಸಿಗಾಕೊಂಡ್ರೆ ನೀವು ಮರಳಾದ್ರೆ ನೀರು ನೆರಳಿಲ್ದಂಗೆ ಕಳೆದೋಗ್ಬಿಡ್ತೀರಾ. ಇದೊಂದು ಸ್ವಲ್ಪ ಈ ಮರಳು ಮಾಫಿಯಾದವರಿಂದ ಹುಷಾರಾಗಿದ್ರೆ ಇಲ್ಲಿ ಆರಾಮಾಗಿ ಕೆಲಸ ಮಾಡಿ ಅಂದ್ರೆ ಗೆಲುವು ನೋಡ್ಬೋದು. ಹೌದು ಸರ್. ಇನ್ನೊಂದು ನಿಜವಾಗ್ಲೂ ಖುಷಿಯಾಗಿದ್ದ ವಿಚಾರ ಏನಂದ್ರೆ, ಸುಮಾರು ಹೀರೋಗಳು ಎಷ್ಟೊಂದು ಸರ್ಕಸ್ ಮಾಡಿ ದೊಡ್ಡ ದೊಡ್ಡ ಕಟೌಟ್ಗಳೆಲ್ಲ ಹಾಕಿಸ್ಕೊಂಡು ಈಚೆ ಬಂದು ಸುಮಾರು ಸಿನಿಮಾಗಳು ಮಾಡಿದ್ರು ಒಂದು ಹೆಮ್ಮೆ ವಿಚಾರ ಇದು ಸಿಗಲ್ಲ ಅವ್ರಿಗೆ. ಅಂಥದ್ದೇನಂದ್ರೆ, ನಾನು ಸುಮಾರು ಕಡೆ ನೋಡಿದಾಗ ಆಲ್ರೆಡಿ ಕಾಕ್ರೋಚ್ ಸುದಿ ಅವರ ಪೋಸ್ಟರ್ಗಳು ಎಷ್ಟೊಂದು ಆಟೋಗಳ ಹಿಂದೆ ಓಡಾಡ್ತಿವೆ. ಅಂದ್ರೆ ಸರ್ ಇದು ತುಂಬಾ ಒಂದು ಗೊತ್ತಿಲ್ಲ ಸರ್, ಅದೇನೋ ಪ್ರೀತಿನೋ ಋಣನೋ. ಈಗ ನೋಡಿ ಸರ್, ಅಂದ್ರೆ ದುಡ್ಡಿದ್ರೆ ಯಾರು ಬೇಕಾದ್ರೂ ಕಟೌಟ್ ಹಾಕ್ಸ್ಕೊಂಡ್ಬಿಡ್ಬೋದು ಸರ್. ಈಗ ನನ್ನ ಹತ್ರ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಅನ್ಕೊಳ್ಳಿ, ಒಂದು 50 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿದ್ರು, ಒಂದು ರೆಂಟು ತಗೊಂಡು ನಾವು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸ್ಕೊಂಡ್ಬಿಡೋದು. ಆದ್ರೆ ಈ ಆಟೋ ವಿಚಾರ ಹಂಗಲ್ಲ ಸರ್. ಈಗ ನೋಡಿ, ಈಗ ಒಂದು 100 ಕಾರ್ ಇದೆ ಅನ್ಕೊಳ್ಳಿ, ಅದ್ರಲ್ಲಿ 80 ಕಾರ್ ಶೋಕಿಗೆ ತಗೊಂಡಿರ್ತಾರೆ, ಒಂದು 20 ಕಾರ್ ಕೆಲ್ಸಕ್ಕೆ ಇರ್ಬೋದು. ಒಂದು 500 ಬೈಕಲ್ಲಿ ಒಂದು 400 ಬೈಕ್ ಶೋಕಿಗಿದ್ರೆ ಒಂದು 100 ಬೈಕ್ ಕೆಲ್ಸಕ್ಕೆ ಇರುತ್ತೆ. ಬಟ್ ಆಟೋದಲ್ಲಿ ನೀವು 100ಕ್ಕೆ 100 ಆಟೋ ನೋಡಿ, 100ಕ್ಕೆ 100 ಆಟೋನು ಜೀವನಕ್ಕೆ ತಗೊಂಡಿರ್ತಾರೆ, ಬದುಕೋಗಿ ತಗೊಂಡಿರ್ತಾರೆ. ಶೋಕಿಗೆ ಯಾರು ಆಟೋ ತಗೊಳ್ಳೋದಿಲ್ಲ ಸರ್. ಸೊ ಈ ಆಟೋ ಅನ್ನೋದು ಒಬ್ಬ ಆಟೋ ಡ್ರೈವರ್ಗಳ ತಾಯಿ ಥರ, ಅದು ಜೀವನದ ಥರ, ಊಟದ ಥರ. ಅದರಲ್ಲೂ ಆಟೋ ಹಿಂದೆ ಅದೇನು ಆ ಟಾಪು ಹಿಂದೆಗಡೆ ವಿಂಡೋ ಭಾಗ ಇದೆ, ಅದು ಆಟೋದ ಹೃದಯ ಭಾಗ. ಅದು ಆ ಆಟೋದವರ ಮನಸ್ಸಲ್ಲಿ ನಾವಿದ್ರೆ ಮಾತ್ರ ಆ ಹೃದಯದ ಭಾಗದ ಮೇಲೆ ಮೂಡಕ್ಕೆ ಸಾಧ್ಯ ಸರ್. ಇದು ನೀವು ಎಷ್ಟು ಲಕ್ಷ ಕೊಡ್ತೀನಿ, 1000 ಕೊಡ್ತೀನಿ ಅಂದ್ರೂ ಹಾಕ್ಸ್ಕೊಳ್ಳಲ್ಲ. ಗೊತ್ತಿಲ್ಲ ಸರ್ ಅವ್ರಿಗೆಲ್ಲರಿಗೂ ನಾನು ಅದೇ ಇಲ್ಲಿಂದ ನಿಮ್ಮ ಮೂಲಕ ತುಂಬಾ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ನಾನು ತುಂಬಾ ಋಣಿ ಅಂತ ಹೇಳ್ಕೊಳ್ತೀನಿ. ಅಂದ್ರೆ ಏನ್ ಗೊತ್ತಾ, ನೀವು ಯಾವ ಸಿನಿಮಾಗಳಲ್ಲೂ ಮೈನ್ ವಿಲನ್ ಆಗಿ ಆಕ್ಟ್ ಮಾಡೇ ಇಲ್ಲ. ವಿಲನ್ ರೈಟ್ ಹ್ಯಾಂಡ್ ಇರ್ತೀರಾ ಅಥವಾ ಏನೋ ಇರ್ತೀರಾ, ಅಥವಾ ಎಲ್ಲೋ ವಿಲನ್ ಗ್ರೂಪ್ ಅಲ್ಲಿ ವಿಲನ್ ತಮ್ಮ ಮೈನ್ ವಿಲನ್ ಇಲ್ಲದೆ ಇರೋನ್ಗೂ ಕೂಡ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇರೋದು ನಿಜವಾಗ್ಲೂ ಖುಷಿ ವಿಚಾರ. ನಿಜವಾಗ್ಲೂ ಹಿಂಗೆ ಹೆಮ್ಮರವಾಗಿ ಬೆಳೀರಿ, ಗಂಧದ ಮರ ಹಾಗೆ ಬೆಳೀರಿ. ಜನ ನಿಮ್ಮನ್ನ ತೈಲಿ. ಒಬ್ಬ ಕಲಾವಿದ ಗಂಧದ ಮರದ ತರ ಸರ್. ಅಲ್ಲ ಸರ್, ಅಂದ್ರೆ ಕರ್ಕೊಂಡೋಗು ತೇಯಿದ್ರೆ ಪರವಾಗಿಲ್ಲ, ಕೆಲವು ಕಡೆ ಮನೇಲಿ ಈ ಗಂಧದ ಮರ ಬಳಕೆ ಹೆಂಗಾಗತ್ತೆ ನಿಮ್ಮ ವೈಫ್ ಹತ್ರ? 3 ವಿಭಾಗಗಳಲ್ಲೂ ಬಳಸ್ತಾ ಇದ್ರು. ಈಗ ಟ್ಯಾಟೂ ವಿಚಾರಕ್ಕೆ ಬರೋಣ. ಮೈ ತುಂಬಾ ಟ್ಯಾಟೂ ಹಾಕೊಂಡು ಓಡಾಡ್ತಾ ಇದ್ದೀರಾ. ಹೌದು ಸರ್. ನಾನು ಈ ಆಟೋ ಹಿಂದೆ ಹೆಂಗೆ ಪೋಸ್ಟರ್ಗಳನ್ನು ನೋಡಿದ್ನೋ, ನಿಮ್ಮ ಹೆಸರಲ್ಲಿ ಟ್ಯಾಟೂನು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ. ಹೌದು ಸರ್ ನೋಡಿದ್ದೀನಿ, ನನಗೂ ಕಳಿಸಿದ್ದಾರೆ ಎಷ್ಟೊಂದು ಜನ. ಹೌದು ಸರ್. ಏನು ಈ ಥರ ಫ್ಯಾನ್ಗಳಲ್ಲ ಯಪ್ಪ ಸರ್. ಅಂದ್ರೆ ಇದು ಅಂದ್ರೆ ಈ ತಮಾಷೆ ವಿಚಾರ ಅಲ್ಲ ಸರ್. ಅಂದ್ರೆ ಈಗ ನೋಡಿ, ಈ ಅಚ್ಚೆ ಹಾಕ್ಸೋದು ಅನ್ನೋದೇನಿದೆಯಲ್ಲ ಸರ್, ನಾನು ನನ್ನ ಪ್ರಕಾರ ಯಾವಾಗ ಇವ್ರನ್ನ ಅನ್ಕೊಳ್ಳೋದು ಅಥವಾ ಹೇಳೋದು, ಒಂದು ಹಾಕ್ಸ್ಕೋಬೇಡಿ ಯಾರು ಒಂದು, ಬಟ್ ಹಾಕ್ಸ್ಕೊಂಡಿರೋದು ನನಗೆ ಯಾವಾಗಲೂ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಸರ್, ನಿಜವಾದ ರಕ್ತ ಸಂಬಂಧಿಗಳಂದ್ರೆ ಇವರೇ ಅಂತ ಅನ್ಸುತ್ತೆ ಸರ್. ನಿಜವಾದ ರಕ್ತ ಸಂಬಂಧಿಗಳಂದ್ರೆ ಇವರೇ ಅಂತ ಅನ್ಸುತ್ತೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಯಾಕೆ ಗೊತ್ತಾ, ನೋಡಿ, ನೇರವಾಗಿ ಅವರ ರಕ್ತ ಜೊತೆ ನನ್ನ ಸಂಬಂಧ ಇದೆ ಸರ್. ಅಚ್ಚೆ ಅಂದ್ರೆ ಅದು ರಕ್ತ ಜೊತೆನೆ ಬೆರೆತು ಮೂಡುವಂಥದ್ದು ಒಂದು ಚಿತ್ರ. ಸೊ ನೇರವಾಗಿ ನನಗೆ ಅವರ ರಕ್ತ ಜೊತೆ ಸಂಬಂಧ ಇದೆ. ಹಂಗಾಗಿ ಇವ್ರನ್ನೆಲ್ಲ ನಾನು ಯಾವಾಗಲೂ ನಿಜವಾದ ನನ್ನ ರಕ್ತ ಸಂಬಂಧಿಗಳು ಅಂತ ಅನ್ಕೊಂತೀನಿ. ಆದರೆ ದಯವಿಟ್ಟು ನನಗೆ ಪ್ರೀತಿ ಕೊಟ್ಟಿರೋದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಆದರೆ ಬೇಡ ಅನ್ಸುತ್ತೆ ಸರ್. ಇನ್ನೇನು ಹೇಳ್ಬೋದು ಸರ್, ನನ್ನ ರಕ್ತ ಸಂಬಂಧಿಗಳು. ಇವಾಗ ಇನ್ನೇನು ಮಾಡೋಕ್ಕಾಗ್ತವ್ರು, ಟ್ಯಾಟೂ ಹಾಕೊಂಡ್ಬಿಡ್ತಾರೆ, ಅಟ್ಲೀಸ್ಟ್ ಒಂದು 5 ಲಕ್ಷ ಕ್ಯಾಶ್ ಕೊಟ್ಬಿಡಿ ಅವ್ರಿಗೆ ಸರ್. ಖಂಡಿತ ಸರ್, ಆ ಥರ ದಿನ ಬಂದಾಗ ನಾನೇ ಹುಡುಕೊಂಡು ಹೋಗಿ ನಿಮ್ಮ ಚಾನಲ್ ಮೂಲಕನೇ ಅದನ್ನೆಲ್ಲ ತೋರಿಸ್ತೀನಿ ಸರ್. ಖಂಡಿತ. ಈಗ ಫಸ್ಟ್ ನಾನು ಒಂದು 5 ಲಕ್ಷ ದುಡ್ಕೊತೀನಿ, ಒಂದು 5-6 ಲಕ್ಷ ದುಡ್ಕೋತೀನಿ. ಒಂದಷ್ಟು ಲೋನ್ಗಳೆಲ್ಲ ಇದೆ, ಎಲ್ಲ ತೀರಿಸ್ಕೊಂಡು ಲೋನ್ ತೀರಿದ್ಮೇಲೆ ಪ್ಲಾನ್ ಮಾಡ್ತೀನಿ ಸರ್ ನಾನು. ನಿಮ್ಮ ಪೇಂಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ತುಂಬಾ ಹಿಂದೆ ನೀವು ಈ ಗೋಡೆಗಳ ಮೇಲೆ ಪೇಂಟಿಂಗ್ಸು, ಸಿನಿಮಾ ಬ್ಯಾನರ್ಗಳನ್ನೆಲ್ಲ ಪೇಂಟ್ ಮಾಡ್ತೀವಿ ಸರ್. ಸೊ ಅದು ಎಲ್ಲಿ ಕಲ್ತಿದ್ದು ಪೇಂಟಿಂಗು ಸರ್? ಅಂದರೆ ನನಗೆ ತುಂಬ ಚಿಕ್ಕದ್ರಿಂದನೂ ಇದ್ರದ್ದು ಒಂದು ಗೀಳಿತ್ತು ಸರ್, ಆರ್ಟ್ದು ಇದೊಂದು ತುಂಬ ಆಸೆ ಇತ್ತು. ಸೊ ಹಂಗಾಗಿ ನಾನು SLC ಆದಮೇಲೆ ಆ್ಯಕ್ಚುಲಿ ಕೆನ್ ಸ್ಕೂಲ್ ಆಫ್ ಆರ್ಟ್ಗೆ ಸೇರಿಕೊಂಡೆ. ನನಗೆ ಅಲ್ಲಿ ಆ ಫೀಸ್ಗಳೆಲ್ಲ ಕಟ್ಟೋಷ್ಟು ದುಡ್ಡುಗಳಿಲ್ಲದೆ ಬಿಟ್ಟೆ. ನನಗೆ ಪೇಂಟ್ನ ಬಿಡೋಕೆ ಇಷ್ಟ ಇರಲಿಲ್ಲ. ಹಂಗಾಗಿ ಒಂದು ಕಮರ್ಷಿಯಲ್ ಆರ್ಟ್ಸಲ್ಲಿ ಕೆಲಸಕ್ಕೆ ಸೇರ್ಕೊಂಡು, ಅದೇ ನಿಮ್ಗೆ ಹೇಳಿದ ಇಂಟರ್ವ್ಯೂ ಅಲ್ಲಿ ಸೇರಿಕೊಂಡು ಅಲ್ಲೇ ತುಂಬ ವರ್ಷಗಳು ಕೆಲಸ ಮಾಡಿದೆ. ಅದಾದಮೇಲೆ ನನ್ನ ಸ್ವಂತ ಅಂಗಡಿ ಮಾಡಿದೆ, ಶ್ರೀ ಆರ್ಟ್ಸ್ ಅಂತ. ಅಲ್ಲಿಂದ ಸಿನಿಮಾಗಳ ಕೆಲಸಗಳು ಬರ್ತಿತ್ತು.
ಅದ್ರ ಮೂಲಕ ಸಿನಿಮಾಗೆ ಬಂದೆ. ನಾನು ಆದ್ರೆ ಯಾವತ್ತೂ ನಾನು ಆಕ್ಟರ್ ಆಗ್ತೀನಿ ಅನ್ನೋದು ಒಂದೇ 1% ಐಡಿಯಾ ಕೂಡ ಇರಲಿಲ್ಲ. ಆಕ್ಟಿಂಗ್ ಕಲ್ತಿದ್ರಾ? ಅದೇ ಅಂಗಡಿಲೇ ಮಾಡ್ತಿದ್ದಲ್ಲ ಸರ್ ಕಸ್ಟಮರ್ಗಳ ಹತ್ರ. ನಮ್ದು ಕಲೆ ಏನಿದೆಯಲ್ಲ, ನಾವ್ ಏನ್ ಬರಿತೀವಲ್ಲ ಅದೆಲ್ಲ ಕಲೆ. ಬರ್ದೆಲ್ಲ ಆದ್ಮೇಲೆ ಕಸ್ಟಮರ್ ದುಡ್ಡು ಹಾಕತ್ತೀವಲ್ಲ ಅದೇ ಕಲೆ. ಅಲ್ಲಿಂದ ಕಲ್ತಿದ್ದೆ ಸರ್. ಅದೆಲ್ಲ ಇಲ್ಲಿ ಬಳಕೆ ಆಗ್ತಿದೆ. ಸೊ ಆಕ್ಟಿಂಗ್ ಸ್ಕೂಲ್ ಎಲ್ಲೂ ಹೋಗಿಲ್ಲ? ಇಲ್ಲ ಸರ್, ಇಲ್ಲ 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 ಇಲ್ಲ. ಸೊ ಯಾವ್ಯಾವ ಸಿನಿಮಾಗಳಲ್ಲಿ ಪೇಂಟ್ ಮಾಡಿದ್ದೀರಾ ನೀವು? ಯಾವ್ಯಾವ ಸಿನಿಮಾಗೆ ಪೇಂಟ್ ಮಾಡಿದ್ದೀರಾ? ಸರ್ ಸಿಕ್ಕಾಪಟ್ಟೆ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಸರ್. ನಾನು ತುಂಬ ಚಿಕ್ಕ ವಯಸ್ಸಿಂದಾನೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಸೈನಿಕ, ಯಾವುದೋ ಮಾಯಾ ಜಿಂಕೆ, ಹಂಗೆ ಆಮೇಲೆ ರೆಗ್ಯುಲರ್ ಆಗಿ ಗಾಡಿಗಳು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ಬ್ಯಾನರ್ಗಳು, ಕಟೌಟ್ಗಳು, ಸುಮಾರು ಸಿನಿಮಾ ಹೇಳ್ಕೊಂಡು ಹೋದ್ರೆ ನನಗೂ ನೆನಪಿಲ್ದಿರೋ ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಈ ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತೀರಾ? ಮುಂಚೆ ಅದು ಟಚ್ ಇತ್ತು ಸರ್. ಅದು ಹೆಂಗ್ ಗೊತ್ತಾ ಸರ್, ಜಿಮ್ ತರ ಡೈಲಿ ಅದ್ರ ಟಚ್ ಅಲ್ಲಿ ಇರಬೇಕು. ಇಲ್ಲಾಂದ್ರೆ ನಿಮ್ಗೆ ಆ ಫಾರ್ಮೆಟ್ ಹೋಗ್ಬಿಡುತ್ತೆ, ನಿಮ್ಗೆ ಮತ್ತೆ ಅದು ಫಾರ್ಮ್ ಅಲ್ಲಿ ಇರಲ್ಲ. ಈ 6 ಪ್ಯಾಕ್ ತರ ನೀವು 2 ದಿನ ಮೇಂಟೈನ್ ಮಾಡಿದ್ರೆ 3ನೇ ದಿನ ಕಾಣದೇ ಇಲ್ಲ ಅದು. ಹಂಗೆ ಇದು ಡೈಲಿ ಆ ಟಚ್ ಅಲ್ಲಿ ಇರ್ಬೇಕು ಸರ್. ಈಗ ಎಲ್ಲಿ ಸರ್ ಸಿನಿಮಾಗೆ ಬಂದಾಗಿಂದ ವರ್ಷಗಟ್ಲೆ ಆಗೋಯ್ತು ಸರ್. ಇಲ್ಲ ಸರ್, ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಈಗ ಕೆಲಸ. ಪೆನ್ಸಿಲ್ ಸ್ಕೆಚ್ ಎಲ್ಲ ನೀವು ಮಾಡ್ತೀರಲ್ವಾ? GGA ಆರ್ಟ್ಸ್ ಅಂತ, ಓಕೆ, ಒಬ್ರು ಪ್ರೀತಮ್ ಅಂತ ನಮ್ಮ ಸ್ನೇಹಿತರು, ಓಕೆ, ತುಂಬಾ ದೂರವರು, ಅವರು ಫೋನ್ ಮಾಡಿದ್ರು ಮೊನ್ನೆ. GG ಆರ್ಟ್ಸ್, ಓಕೆ, GGA ಆರ್ಟ್ಸ್. ಅವರು ಫೋನ್ ಮಾಡಿ ನೆಕ್ಸ್ಟ್ ಯಾರು ಅಂದ್ರೆ ಹಿಂಗೆ ಕಾಕ್ರೋಚ್ ಸುದಿ ಅವರು, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಓಕೆ ಓಕೆ, ನಾನು ಗೊತ್ತು ಸರ್, ನಮ್ಮ ಫೀಲ್ಡ್ ಅಲ್ಲಿ ಸಖತ್ ಗೊತ್ತು ಸರ್. ನಾನು ಅಂದ್ರೆ ತುಂಬಾ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಸೊ ನಿಮ್ಗಾಗಿ ಒಂದು ಡ್ರಾಯಿಂಗ್ ಮಾಡ್ಕೊಡ್ಲಾ ನಾನು ಅಂತ ಅನ್ಬಿಟ್ಟು ಮಾಡ್ಕೊಡ್ತಾರೆ. ಸಕ್ಕದ ಮಾಡಿದ್ದಾರೆ ಸರ್. ಸಕ್ಕದ ಮಾಡಿದ್ದಾರೆ ಸರ್. ಪೆನ್ಸಿಲ್ ಇದ್ರದ್ದು ಎಲ್ಲಿದೆ ಒರಿಜಿನಲ್ ಇಲ್ಲ, ಇಮ್ಯಾಜಿನೇಷನ್. ನಿಮ್ ಹೃದಯದಲ್ಲಿ ದುನಿಯಾ ವಿಜಯ್ ಅವರು, ದುನಿಯಾ ಸೂರಿ ಇದಾರಂತೆ, ನಿಮ್ ತಲೆಯಲ್ಲಿ ಉಪೇಂದ್ರ ಇದಾರಂತೆ. ಸಕ್ಕದ ಮಾಡಿ ಅಂದ್ರೆ ಅದೇ ಸರ್. ಅಂದ್ರೆ ಇದನ್ನ ವರ್ಕ್ ಮಾಡಿದಾರಲ್ಲ, ಇದನ್ನ ಏನಾದ್ರು ಪೋಟ್ರ್ ಗೇಟ್ರೋ ಅದೇನಂತಾರಲ್ಲ, ಅದೇನಾದ್ರು ಮಾಡಿಸಿ ಸರ್. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಪ್ರೀತಮ್ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನೆಲ್ಲ ಇಷ್ಟ ದೇವತೆಗಳನ್ನ ಒಂದೇ ಫೋಟೋಲಿ ತಂದಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ GGA ಆರ್ಟ್ಸ್ ಅಂತ ಇದೆ, ನೋಡಿ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಒಂದು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರಿಗೆ ಕಣ್ಣಿಗೆ ಏಟು ಬಿದ್ದ್ಬಿಡುತ್ತೆ, ಗೊತ್ತಾ ನಿಮ್ಗದು? ಏನ್ ಸರ್? ಇಲ್ಲ ಇಲ್ಲ, ಕಣ್ಣಿಗೆ ಏಟು ಬೀಳತ್ತೆ. ವಿಶೇಷತೆ ಏನಂದ್ರೆ ಆ ಕಣ್ಣಿಗೆ ಏಟು ಬಿದ್ದು ಕಣ್ಣಿಗೆ ಯಾವ ಲೆವೆಲ್ಗೆ ಏಟು ಬೀಳುತ್ತೆ ಅಂದ್ರೆ ಹೊಲಿಗೆ ಎಲ್ಲ ಹಾಕ್ಬೇಕು ಕಣ್ಣು ಹುಬ್ಬ ಮೇಲೆ. ಸರ್ಜರಿ ಆಗುತ್ತೆ. ಈ ತರ ಪರಿಸ್ಥಿತಿಯಲ್ಲೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗದೆ ನೆಕ್ಸ್ಟ್ ಡೇ ಹೋಗ್ತಾರೆ ಕಾಕ್ರೋಚ್. ಏನೋ ಬೇರೆ ಶೂಟ್ಗಳಿಗೆ ಹೋಗ್ತಾರೆ. 7 ಸಿನಿಮಾ ನಡೀತಿತ್ತು ಸರ್. ಅದ್ರ ಕತೆ ನಾನೇ ಹೇಳ, ನೀವೇ ಹೇಳ್ತೀರಾ? ಹೇಳ್ತೀನಿ ಸರ್. ಸರ್ ಹೇಳಿ ಸರ್. ಹೌದು ಸರ್, ಹೌದು ಸರ್. ಅಂದ್ರೆ ಒಂದು ಸಿನಿಮಾಲ್ಲಿ ನನ್ಗಾಗೋದು ಅದು ಏಟ್ ಬೀಳುತ್ತೆ ಸರ್. ಮತ್ತೆ ನಾನು ಬೆಳಗ್ಗೆಗೆ ಸಲಗ ಫೋಟೋ ಶೂಟ್ ಇತ್ತು, ಹೋಗ್ಲೇಬೇಕಿತ್ತು. ಸೊ ಹಂಗಾಗಿ ಅದು ಗ್ಲೂಕೋಸ್ ಎಲ್ಲ ತೆಗೆದು ಮಾತ್ರ ಇಸ್ಕೊಂಡು ಡಾಕ್ಟರ್ ಹೇಳ್ತಾರೆ ಜ್ಞಾನತ ಬೀಳ್ಬೋದು ಅಂತ. ಪರವಾಗಿಲ್ಲ ಸರ್, ಬಿದ್ರು ಪರವಾಗಿಲ್ಲ ಅಂತೇಳಿ ಮಾತ್ರ ಇಸ್ಕೊಂಡು ಅಲ್ಲಿಂದ ಹೊಡ್ತೀನಿ ಆಟೋಲಿ. ಅಲ್ಲಿಂದ ಬಂದು ಸೀದಾ ಸಲಗ ಅದು ಫೋಟೋ ಶೂಟ್ ಮುಗಿಸಿ ಸಂಜೆ ನಾನು ಅಲ್ಲಿಂದ ಮೈಸೂರು ಓಡ್ತೀನಿ. ನನಗೆ ಪಾಪ್ಕಾರ್ನ್ ಮಂಕಿ ಟೈಗರ್ ಇರುತ್ತೆ, ಅಲ್ಲಿ 4 ದಿನ ಕೆಲಸ ಮಾಡ್ತೀನಿ. ಪಾಪ್ಕಾರ್ನ್ ಅಲ್ಲಿ ಬ್ಯಾಂಡೇಜ್ ಹಾಕೊಂಡೇ ಮಾಡ್ತೀನಿ. ಅದಾದ್ಮೇಲೆ ಅಲ್ಲಿಂದ ನಾನು ಯುವರತ್ನಾಗ ಹೋಗ್ತೀನಿ, ಅಲ್ಲೊಂದು 3 ದಿನ ಏನೋ ವರ್ಕ್ ಮಾಡ್ತೀನಿ, ಧಾರವಾಡ ಮೇ ಬಿ. ಅವರೆಲ್ಲ ಇದೇ ಬ್ಯಾಂಡೇಜ್ ಅಲ್ಲೇ ಒಪ್ಕೋತಾರ? ಎಸ್ ಸರ್, ಎಸ್ ಸರ್. ಈಗ ಪಾಪ್ಕಾರ್ನ್ ನಾನು ಬ್ಯಾಂಡೇಜ್ ಹಾಕೊಂಡೇ ಮಾಡಿದೆ. ಯುವರತ್ನ ಮತ್ತೆ ರಾಬರ್ಟ್ ಮಾತ್ರ ಬ್ಯಾಂಡೇಜ್ ಬಿಚ್ಚಿ ಲೈಟ್ ಆಗಿ ಅದು ಬ್ರಷ್ ಅಲ್ಲಿ ಒಂಚೂರು ಸ್ಕಿನ್ ಟೋನ್ ಮ್ಯಾಚ್ ಮಾಡ್ಕೊಂಡು ಕೆಲಸ ಮಾಡಿದೆ ಸರ್. ಅಂದ್ರೆ ಈಗ ನೋಡಿ, ಆಗೇನಾದ್ರು ನಾನು ಈ ಸಿನಿಮಾಗಳು ಏನಾದ್ರು ನಾನು ಹೋಗಿ ಕೆಲಸ ಮಾಡಿಲ್ಲ ಅಂತಿದ್ರೆ ಈಗ ಗಾಯದ ನೋವು ಹೊಟ್ಟೋಯ್ತು. ಬಟ್ ಆ ಸಿನಿಮಾ ಮಿಸ್ ಮಾಡ್ಕೊಂಡೆ ನಾನು ನೋವಿದೆ ಗೊತ್ತಾ, ಅದು ನಾನು ಸಾಯೋವರೆಗೂ ಕಾಡ್ಬಿಡೋದು ಸರ್. ಎಲ್ಲವೂ ದೊಡ್ಡ ಸಿನಿಮಾ, ಒಂದ್ ಕಡೆ ದರ್ಶನ್ ಸರ್, ಒಂದ್ ಕಡೆ ಅಪ್ಪು ಸರ್, ಒಂದ್ ಕಡೆ ವಿಜಯ್ ಸರ್, ಒಂದ್ ಕಡೆ ಸೂರಿ ಸರ್. ಇಂಥ ಟೈಮಲ್ಲಿ ಏಟ್ ಮಾಡ್ಕೊಂಡ್ಬಿಟ್ಟೆ ಸರ್ ನಾನು. ನನಗೆ ಏಟ್ ಬಿದ್ದಿದ್ದಲ್ಲ ಏನು ನನ್ಗೆ ಯಾವತ್ತೂ ಏನೋ ಅನ್ಸಿಲ್ಲ. ಈ ಸಿನಿಮಾಗಳು ಮಿಸ್ ಆಗ್ಬಿಟ್ಟಿದ್ರೆ ಇವತ್ತಿಗೂ ಆ ನೋವು ಹೋಗ್ತಿರಲಿಲ್ಲ ಸರ್. ಖಂಡಿತ ಸರ್. ಕೆಲವರು ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಒಂದ್ 3 ಮೂವಿ ಹಿಟ್ ಆಗಿದ ತಕ್ಷಣ ನಾನು ಹೀರೋ ಆಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ. ಏನ್ ಹೇಳ್ತೀರಾ? ನಾನು 3 ಸಿನಿಮಾ ಆದ ತಕ್ಷಣ ಆತರ ಟ್ರೈ ಮಾಡಿಲ್ಲ ಸರ್. ಒಂದು 100 ಸಿನಿಮಾ ಆಗಿದೆ, ಈಗ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಂಗೆ ಗೊತ್ತಿದ್ದು ನೀವು ನನ್ಗೆ ಕೇಳ್ತಿರೋದು. 3 ಆದ ತಕ್ಷಣ ಯೋಚನೆ ಮಾಡಿಲ್ಲ. ಈಗ ಒಂದು 100 ಆದ್ಮೇಲೆ ಒಂದೆಲ್ಲೋ ಸಣ್ಣದಾಗಿ ಒಂದು ಪ್ರಯತ್ನ ನಡೀತಿದೆ. ಅಂದ್ರೆ ನಾನು ಅದ್ರಲ್ಲಿ ಹೀರೋ ಅಲ್ಲ ಸರ್, ನಾನು ಅದ್ರಲ್ಲಿ ಪ್ರಧಾನ ಕೆಲಸಗಾರ. ನಾನು ಮೋದಿ ಸರ್ ಹೇಳ್ತಾರಲ್ಲ ಹಂಗೆ ನಾನೊಬ್ಬ ಪ್ರಧಾನ ಕೆಲಸಗಾರ. ಒಂಚೂರು ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಆ ಸಿನಿಮಾಲಿ, ಪ್ರಧಾನ ಕೆಲಸಗಾರ. ನಿಮ್ ಹೆಂಡತಿ ನಿಮ್ಗೆ ಯಾವ್ಯಾವ ರೀತಿಲಿ ಬೈತಾರೆ ಅಂತ ಒಂದೆರಡು ತೋರಿಸ್ಬೋದಾ ಸರ್? ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ ನೀವು ಯಾರೋ. ಈಗ ಆಕ್ಚುಲಿ ಅದೇನು ಗೊತ್ತಾ, ಒಂದೆರಡೆಲ್ಲ ನಾನು ಕದ್ದಿರೋದು. ಈಗ ಈ ನರಕಿ ಸರ ಮಾಡ್ಕೊಳ್ಳೋದಿದೆಯಲ್ಲ, ಅದು ದೇವ್ರಾಣೆಗಳು ಇಲ್ಲಿ ಇವಾಗ ನಿಜ ಹೇಳ್ತೀನಿ ಕೇಳಿ, ಅದು ನಂದಲ್ಲ, ನನ್ನ ಹೆಂಡ್ತಿದದು. ಈ ಥರ ಸಿಕ್ಕಾಪಟ್ಟೆ ಮಡಗಿದಾಳು ಅವಳು. ನೀವು ಯಾರು ಕೇಳೇ ಇರಲ್ಲ ಆ ಥರದ್ದು. ನೀನು ಅದೇ ಈಗ ನೀನು ನರಕಿ ಸರ ಮಾಡ್ಕೋತೀನಿ ಅನ್ನೋದೊಂದು, ಆಮೇಲೆ ಇನ್ನೊಂದೇನೋ ಈ ಥರದ್ದು ಭಯಂಕರ ಅದ್ಭುತವಾದ ಇದು ಒಂಥರ ಇದ್ರದ್ದು ಹಳ್ಳಿ ಸೊಗಡಿನಲ್ಲಿ ತುಂಬ ಇಟ್ಟಿದ್ದಾರೆ ಸರ್. KG ಗಟ್ಟಲೆ ಐತೆ ಮಾಲ್ ಅವ್ರ ಹತ್ರ. ನಿಮ್ಮ ವೈಫಿಗೆ ಗೊತ್ತಾಗತ್ತಾ ನೀವು ಲೈಟಾಗಿ ಹೊರಗಡೆ ಎಣ್ಣೆ ತೊಗೊಂಡೋದ್ರೆ? 100% ಗೊತ್ತಾಗುತ್ತೆ ಸರ್.
ಲೈಟ್ ಆಗೋದ್ರೂ ಗೊತ್ತಾಗುತ್ತೆ, ಟೈಟ್ ಆಗೋದ್ರೂ ಗೊತ್ತಾಗುತ್ತೆ. ಬಾಗ್ಲಲ್ಲೇ ಕೊಡ್ತಾರಾ ಆರತಿ? ಇರುತ್ತೆ ಸರ್. ಸಾಮಾನ್ಯ ಮನೆಗೆ ಬೇಗ ಹೋದ್ರೆ ಏನಂತಾರೆ ಅಥವಾ ಲೇಟಾಗಿ ಹೋದ್ರೆ ಏನಂತಾರೆ? ಸರ್ ಬೇಗ ಹೋದ್ರೆ ಸಬಾಷ್ ಅಂತಾರೆ, ಲೇಟಾಗಿ ಹೋದ್ರೆ ಬದ್ಮಾಶ್ ಅಂತಾರೆ. ನಿಮ್ಮ ಪ್ರಕಾರ ತಾಯಿಗೂ ಹೆಂಡತಿಗೂ ಇರೋ ವ್ಯತ್ಯಾಸ ಏನು? ಇರುತ್ತೆ ಸರ್, ಒಂದಷ್ಟು ಡಿಫ್ರೆನ್ಸ್ಗಳಿರುತ್ತೆ. ಅಂದರೆ ಈಗ ನೋಡಿ, ನಮ್ಮ ತಾಯಿ ಇದ್ದಾಗ ನಾನೊಂದು ಲೈನ್ ಹೇಳ್ತಿದ್ದೆ ನಮ್ಮ ಅಮ್ಮನಿಗೆ, ಆಗ ಮನೆ ಬಿಟ್ಟ ಮಗ ಜಗ ಗೆಲ್ಲುವನು, ಈಗ 6 ಗಂಟೆ ಮುಂಚೆ ಬಂದಿದ್ದೀನಿ ತೆಗಿ ಬಾಗಿಲನ್ನು. ಇಲ್ಲ ಅಂದ್ರೆ ಆಮೇಲೆ ಇದು ಎಲ್ಲ ಕಡೆ ಇದೆ ಸರ್. ಈ ತುತ್ತಮುತ್ತದ ಒಂದು ಏನಿದೆಯಲ್ಲ, ಇದು ಈ ಟಾಮ್ ಅಂಡ್ ಜೆರ್ರಿ ಆಟ ಇದೆಲ್ಲ ಕಡೆ ಇದೆ. ಅಂದ್ರೆ ನೋಡಿ, ಎಲ್ಲರಿಗೂ ಇದೆ ಇದು. ನಾನು ಹೇಳೋದು ಬೇಕಾದ್ರೆ ನಿಮ್ಗೂ ಆಗ್ಬೋದು ಅಥವಾ ಎಲ್ಲರಿಗೂ ಅಪ್ಲೈ ಆಗ್ಬೋದು ಇದು. ಈ ಗಂಡು ಮಕ್ಳು ಹೆಂಗೆ ಗೊತ್ತಾ ಸರ್, ಡುಮ್ಟಾಕ ಇದ್ದಂಗೆ. ಡುಮ್ಟಾಕ ಗೊತ್ತಲ್ವ ನಿಮ್ಗೆ? ಹೆಂಡತಿ ಈ ಕಡೆಯಿಂದ ಬಾರಿಸ್ತಾ ಇರ್ತಾಳೆ, ಅಮ್ಮ ಈ ಕಡೆಯಿಂದ ಬಾರಿಸ್ತಾ ಇರ್ತಾಳೆ. ಚರ್ಮ ಸುಲ್ದೋಯ್ತಾ ಇದ್ರು ನಾವು ಮಾತ್ರ ನಾದನ ಹೊಮ್ಮುತ್ತಾ ಇರ್ಬೇಕು ಎರಡು ಕಡೆ. ಕಿತ್ತೋಯ್ತಾ ಇರ್ತದೆ ಎರಡು ಕಡೆ ಚರ್ಮ, ಆದ್ರೂ ನಾದ ಹೊಮ್ತಾ ಇರ್ತೀವಿ. ಒಂಥರ ಡುಮ್ಟಾಕ ತರ ಸರ್ ನಾವು. ಅಪ್ಪು ಸರ್ ಬಗ್ಗೆ ಒಂದೇ ವರ್ಡಲ್ಲಿ ಹೇಳೋದಾದ್ರೆ, ಯಾಕಂದ್ರೆ ತುಂಬಾ ಸಿನಿಮಾಗಳು ಅಪ್ಪು ಜೊತೆ ಮಾಡಿದ್ದೀರಾ ನೀವು, ಅಪ್ಪು ಅವ್ರ ಜೊತೆ. ಹೌದು ಸರ್. ಸೊ ಹಾಗೆ ಅಪ್ಪು ಅವ್ರ ಬಗ್ಗೆ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಸರ್ ಅಂದ್ರೆ ಈ ನೋಡಿ, ಈ ಮೈ ತುಂಬಾ ಚಿನ್ನ ಹಾಕೋನ್ಗಿಂತ 4 ಜನಕ್ಕೆ ಅನ್ನ ಹಾಕೋನು ತುಂಬಾ ದೊಡ್ಡ ವ್ಯಕ್ತಿ. ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ ಅಪ್ಪು ಅಣ್ಣ. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ, ಅಪ್ಪು ಅವರು ದೇವರು. ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ. ದೇವರು ಸರ್ ಅಪ್ಪು ಅಣ್ಣ. ಸಿಕ್ಕಾಪಟ್ಟೆ ಇಷ್ಟ ಸರ್ ನಂಗೆ, ತುಂಬಾ ಇಷ್ಟ ಸರ್. ಪೊಲೀಸ್ ಹತ್ರ ಒದೆ ತಿಂದಿರಾ ಕಾಕ್ರೋಚ್? ಅಂದ್ರೆ ಅದೇ ಸರ್, ಈಗ ಒಂದು ಹಳೇದ್ ಗಾದೆ ಇದೆ ಸರ್, ಗೊತ್ತಿರೋ ಪೊಲೀಸ್ ಅಂದ್ರೆ ಡೇಟ್ ಜಾಸ್ತಿ ಅಂತ. ಕೆಲವು ಸತಿ ನ್ಯಾಯಕ್ಕಾಗಿ, ಹಕ್ಕಿಗಾಗಿ, ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ ಎಲ್ಲ ಲಾಟಿಗಳು ಮುರಿದಿವೆ ಸರ್. ಅದೇ ಕೇಸ್ಗಳಿರೋದು. ಸ್ವಲ್ಪ ಈಗ ಈ ಹಕ್ಕಿಗಾಗಿ ಹೋರಾಟ ಜಾಸ್ತಿ ಮಾಡ್ಬಿಡ್ತೀನಿ ಸರ್ ನಾನು. ಹಂಗಾಗಿ ಮನೇಲಿ ಹೊರಗಡೆ ಎಲ್ಲ ಸ್ವಲ್ಪ ಹಕ್ಕಿಗಾಗಿ ಹೋರಾಡಿ ಒಂದ್ ಸ್ವಲ್ಪ ಪಕ್ಕೆಗಳು ಮುರಿದಿವೆ. ಚಿಕ್ಕ ಸಿನಿಮಾಗೂ ದೊಡ್ಡ ಸಿನಿಮಾಗೂ ಇರೋ ವ್ಯತ್ಯಾಸ ಏನು ಸರ್? ನನಗೇನು ಆ ಥರದ್ದು ಏನು ಅನ್ಸಲ್ಲ ಸರ್. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆ ಥರದ್ದು ಯಾವತ್ತೂ ಡಿಫ್ರೆನ್ಸೇ ಮಾಡಲ್ಲ ಸರ್ ನಾನು. ಏನು ಗೊತ್ತಾ ಸರ್, ಮೇಯ್ನು ಸರ್, ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ 1 ರೂಪಾಯಿಗೆ ಎಡೆ ಎಂಟಾಣಿ, ಯಾರು 3 ಕೊಡೋದಿಲ್ಲ. ನಾನು ಚಿಕ್ಕ ಸಿನಿಮಾ ಮಾಡಿದ್ರು ಅಷ್ಟೇ ಕೊಡೋದು, ದೊಡ್ಡ ಸಿನಿಮಾ ಮಾಡಿದ್ರು ಅಷ್ಟೇ ಕೊಡೋದು. ಹಂಗಾಗಿ ನನಗೆ ಎಲ್ಲವೂ ಒಂದೇ, ಸಮಾನ ಸಿನಿಮಾಗಳು, ಎಲ್ಲರಿಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್. ಬಟ್ ನಿಮ್ಮ ಆನ್ಸರ್ಗಳೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಸೊ ನಿಮ್ಮ ಪ್ರಕಾರ ನೀವು ಎಕ್ಸ್ಟ್ರಾರ್ಡಿನರಿ? ಇಲ್ಲ ಇಲ್ಲ, ನನ್ನ ಪ್ರಕಾರ ನಾನು ಆರ್ಡಿನರಿಗಿಂತ ಒಂಚೂರು ಎಕ್ಸ್ಟ್ರಾ. ಪಂಚ್ ಇಲ್ದೆ ಏನು ಉಸಿರು ಆಡಲ್ವಾ? ಹಂಗೇನಿಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಈಗ ನನಗೆ ಲಂಚ್ ಸಿಗ್ತಾ ಇರೋದೇ ಈ ಪಂಚಿಂದ, ಹಂಗಾಗಿ ಕೆಲವು ಸತಿ ಮಾತಾಡ್ತೀನಿ. ಅಲ್ಲ, ಡೈಲಾಗ್ ರೈಟರ್ಸು ನಾನು ಬರ್ದಿರೋ ಡೈಲಾಗ್ ಬಿಟ್ಟು ಬೇರೆ ಏನೋ ಹೇಳ್ತಿಲ್ಲ ಅಂತ ಬೈದಿಲ್ವ ಯಾವತ್ತು? ಇಲ್ಲ ಸರ್, ಇಲ್ಲ. ನಾನು ಫಸ್ಟೇ ಅವ್ರಗಳ ಹತ್ರ ಕೇಳ್ಕೊಂತೀನಿ. ಅಂದರೆ ಆ ಫ್ರೀಡಮ್ ಇದ್ರೆ, ಆ ಡೈರೆಕ್ಟ್ರು ಮತ್ತು ಅವ್ರಗಳ ಹತ್ರ ಆ ಫ್ರೀಡಮ್ ಇದ್ರೆ, ಇಲ್ಲ ಸುದ್ದಿ ಹಿಂಗಿದೆ ತಗೋ ಅಂದರೆ ಮಾತ್ರ ತೊಗೊಂಡಿದ್ದೀನಿ ಸರ್. ಇಲ್ಲ ಅಂದರೆ ನನಗೇನಿಲ್ಲ, ಅವ್ರು ಏನು ಹೇಳ್ತಾರೋ ಅಷ್ಟೇ ಮಾಡ್ಬರ್ತಾ ಇರ್ತೀನಿ. ಮುಂದೆ ಡೈಲಾಗ್ ಬರೆಯೋ ಆಸೆ ಏನಾದ್ರು ಇದೆಯಾ? ದೇವರನ್ನೇ ಖಂಡಿತವೂ ಇಲ್ಲ ಸರ್. ನನಗೆ ಆ ಥರದ್ದು ಯಾವ ಈ ಡೈರೆಕ್ಷನ್ ಮಾಡ್ತೀನಿ ಅಥವಾ ಡೈಲಾಗ್ ಬರಿತೀನಿ ಈ ಥರದ್ದು ಯಾವ ಉದ್ದೇಶನೂ ಇಲ್ಲ. ನೆಮ್ಮದಿಯಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ. ಏನಾದ್ರು ಆಸೆ ಇದೆಯಾ ಚಿತ್ರರಂಗದಲ್ಲಿ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು? ಸರ್ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಮಾಡಿದ್ದೀನಿ ಸರ್ ನಾನು. ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್. ಆ ಥರದ್ದು ಏನೂ ಇಲ್ಲ ಸರ್. ಆ ಥರದ್ದು ಏನೋ ತುಂಬ ಆಸೆಗಳಿಕೊಂಡಾಗ ಅಥವಾ ಯಾವುದೋ ಒಂದು ಸಖತ್ ಸಿನಿಮಾ ಹಿಟ್ಟಾಗಿ ಹೆಸರಾದಾಗ ಅದನ್ನು ತುಂಬ ತಲೆಗೆ ತೊಗೊಂಡು ಅದೇನೋ ಆಗೋದನ್ನು ನನಗೆ ಇಷ್ಟ ಇಲ್ಲ ಸರ್. ನಾನು ತುಂಬ ಒಳ್ಳೆ ಹೆಸರಾದಾಗಲೂ ಅದನ್ನು ತುಂಬ ತಲೆಗೆ ತೊಗೊಳ್ಳಲ್ಲ, ಅಥವಾ ಸಿನಿಮಾ ಅದೇನಾದ್ರು ಸೋತಾಗಲೂ ನಾನು ಅದನ್ನು ಹಿಂಗಾಯ್ತಲ್ಲ ಅಂತ ತೊಗೊಳ್ಳಲ್ಲ ಸರ್. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಮಕ್ಕಳು ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಫ್ರೆಂಡು ನಿಮ್ಮ ಅಪ್ಪ ಕಾಕ್ರೋಚ್ ಅಂತಾರ? ಇದೆ ಸರ್, ಅವ್ರಿಗೇನೋ ಮರಿ ಕಾಕ್ರೋಚ್ ಅಂತೆಲ್ಲ ಅಂತಾರಂತೆ. ಆ ಥರದ್ದು ಒಂದಿದೆ. ನನ್ನ ಮಗನಿಗೋಸ್ಕರ ಈಗ 1-2 ಸಿನಿಮಾ ಹೀರೋ ಆಗ್ತಾ ಇದ್ದೀನಿ ಸರ್. ಅವ್ನಿಗೆ ಅವ್ನ ಫ್ರೆಂಡ್ಸಲ್ಲಿ ಏನೋ ನಿಮ್ಮಪ್ಪ ಯಾವಾಗಲೂ ಒದೆ ತಿಂತಾರೆ ಅಂತ. ಅವ್ನು ಬಂದು ಹೇಳೋಣ, ಅಪ್ಪ ನೀನು ಯಾವಾಗೂ ಒದೆ ತಿಂತಲ್ಲಪ್ಪ, ಯಾರಿಗೂ ಹೊಡೆದೇ ಇಲ್ಲ ಅಂತ. ಅವ್ನ ಖುಷಿಗೆ ಈಗ 1-2 ಸಿನಿಮಾ ಮಾಡ್ತಿದ್ದೀನಿ ಸರ್. ಹೀರೋ ಮಗನೇ ಹೊಡೆದ್ಬಿಡ ನಾನು ಆವತ್ತಾಗೆ ಅಂತ. ಒಂದು ಹೀರೋಯಿನ್ ಜೊತೆ ಓಡಾಡೋ ಅಂದ್ರೆ ಮಗ? ಇಲ್ಲ ಸರ್, ಆ ಥರದ್ದು ಏನೋ ಆಸೆಗಳಿಲ್ಲ ಸರ್. ಈಗ ಮಾಡ್ಕೊಂಡಿರೋ ಒಂದು ಹೀರೋಯಿನ್ನೇ ಸಾಕಾಗಿದೆ. ಹಂಗಾಗಿ ಈಗ ನೀವು ಒಂದ್ಸಲಿ ಆವಕೆಲ್ ಕಚ್ಚಿಸ್ಕೋತೀರ ಸರ್, ಮತ್ತೆ ಮತ್ತೆ ಕೈ ಇಡ್ತೀರಾ, ಸ್ವಲ್ಪ ದೂರ. ಮಗ ಹೇಳಿದ್ರೆ ಇಡ್ಲೇಬೇಕಲ್ವಾ? ಇವಾಗ ಮಗ ಹೇಳಿದಕ್ಕೆ ತಾನೇ ಹೀರೋ ಆಗ್ತಿರೋದು. ಇಲ್ಲ ಅಂದ್ರೆ ನನ್ನ ಮಗ ಆ ಥರದ್ದು ಹೇಳೋ ದಿನಗಳು ಬಂದಾಗ ಒಂಚೂರು ಯೋಚನೆ ಮಾಡ್ತೀನಿ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳಿಸ್ಕೊಳ್ಳೋದ ಮಗನ ಹತ್ರ? ಇಲ್ಲ ಇಲ್ಲ, ಅವ್ನು ಹೆಂಗ್ ಬೇಕೋ ಹಂಗೆ ಹೇಳ್ತಾನೋ ಅದಕ್ಕೆ ತಕ್ಕಂಗೆ ನಾನು ಹಿಡ್ಕೊಳ್ಳೋದು. ನಿಮ್ಮ ವೈಫ್ ಯಾವತ್ತು ಬೈದಿಲ್ವಾ ನಿಮ್ಗೆ, ಆ ಹೀರೋಯಿನ್ ಆ ಥರ ಕಣ್ಕಿದ್ರಿ ಈ ಥರ ಕಣ್ಕಿದ್ರಿ? ಅಂದ್ರೆ ಯಾವತ್ತು ಬೈದಿಲ್ವ ಅನ್ನೋದಕ್ಕಿಂತ ಬೈದೆ ಯಾವತ್ತು ಇಲ್ವಾ ಅಂತ ಕೇಳ್ಬೇಕಾಗುತ್ತೆ ಸರ್. ಪಂಚಗಿಂಚೆ ಉಟ್ಕೊಂಡು ಸರ್ಪ್ರೈಸ್ ಕೊಟ್ಟು ನಿಮ್ಮ ಹೆಂಡತಿಗೆ ಯಾವತ್ತಾದ್ರೂ ಹೋಗಿದ್ದೀರಾ ಮನೆಗೆ? ಇಲ್ಲ ಸರ್, ನನ್ನ ಜೀವನದಲ್ಲಿ ಪಂಚೆ ಉಡೋ ದಿನನೇ ಬರಲಿಲ್ಲ ಸರ್. ಅದೇನು ಹಣೆ ಬರೋ. ನನ್ನ ಮದುವೆನೂ ಅಷ್ಟೇ ಪಂಚಗಿಂಚೆ ಉಟ್ಕೊಂಡು ಆಗಲಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕಿದ್ದೆ. ಹೌದಾ? ಪಂಚೆ ದಿನ ಈ ಸಿನಿಮಾಗಳಲ್ಲಿ ಒಂದಷ್ಟು ಮಾಡಿದ್ದೀನಿ, ಅದು ಬಿಟ್ರೆ ನಿಜ ಜೀವನದಲ್ಲಿ ಪಂಚಗಿಂಚೆ ಇಲ್ವೇ ಇಲ್ಲ ಸರ್. ಅವ್ರಿಗೂ ಒಂದು ಆಸೆ ಇರುತ್ತಲ್ಲ, ಅವ್ರು ರೇಷ್ಮೆ ಸೀರೆ ಉಟ್ಕೊಂಡಾಗ ನೀವು ಪಂಚೆ ಉಟ್ಕೋಬೇಕು. ಇರುತ್ತೆ ಸರ್, ಆ ಥರದ್ದೆಲ್ಲ ಇರುತ್ತೆ. ಬಟ್ ಪಂಚೆ ನಾನು ಹುಟ್ಟಿಲ್ಲ. ಮನೆ ವಿಚಾರಗಳಲ್ಲಿ ಎಲ್ಲ ನಾವು ಸಿನಿಮಾಲಿ ಯಾವುದೋ 1-2 ಇದರಲ್ಲಿ ಹಾಕಿದ್ದೀನಿ. ನನ್ನ ಪಂಚನೇ ಇಲ್ಲ ನಿಮ್ಮ ಹತ್ರ? ಇಲ್ಲ, ಡೆಫಿನೆಟ್ ಆಗಿಲ್ಲ. ಯಾಕೆ ಸರ್, ಗಿಫ್ಟ್ ಏನೋ ಕೊಡ್ತಾ ಇದ್ದೀರಾ? ಯಾವ್ದಾದ್ರು ಪೂಂಬು ಕಾರ್ ಬನಿಯನ್ ಮತ್ತು ಪಂಚೆಗಳೇನಾದ್ರು ಕೊಟ್ಟವ್ರ?
ಕಮರ್ಷಿಯಲ್ ಇದು. ಸುದರ್ಶನ್ ಸಿಲ್ಕ್ಸ್. ಹೌದಾ, ನಿಜನಾ? ಸೊ ಏನಂದ್ರೆ ಪಂಚ್ ಹೇಳೋರ್ಗೆ ಪಂಚನಾ? ಸುದರ್ಶನ್ ಸಿಲ್ಕ್ಸ್ ಅವರು, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಓಕೆ ಸರ್. ಇವರು ನಿಮಗೆ ಒಂದು ಸೆಟ್ ಕೊಟ್ಟಿದ್ದಾರೆ. ಸರ್ ಇಷ್ಟು ಚೆನ್ನಾಗಿರೋದು ಕೊಟ್ಟವರಲ್ಲ ಸರ್ ನನಗೆ. ಪಂಚೆ, ಶಲ್ಯ, ಶರ್ಟ್ ಪೀಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ ಓಕೆನಾ? ಅಲ್ಲಿ ನೋಡಿ, ಇದು ನೋಡಿ, ಇದೊಂಥರ ಬೆಲ್ಟ್ ಇದು. ಓಕೆ, ಮಜಾ ಇರುತ್ತೆ. ಇದು ಶರ್ಟ್ ಪೀಸು. ಓ ಸೂಪರ್. ಇದು ಒಳ್ಳೆ ಪಂಚೆ. ಹೌದು ಸರ್, ಗೊತ್ತಾಗ್ತಾ ಇದೆ, ತುಂಬಾ ಕಷ್ಟ ಇದೆ ಕೊಟ್ಟವ್ರ ಪಾಪ. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಅಂತ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ. ಓಕೆ ಸರ್. ಇವ್ರದ್ದು ಜ್ಯುವೆಲರಿ ಶಾಪು ಕೂಡ ಇದೆ. ತುಂಬ ವರ್ಷಗಳಿಂದ ಇದ್ದಾರೆ. ಸೊ 1944ರಿಂದ ಇದ್ದಾರೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಒಂದು 150 ಮೀಟರ್ ವಾಕ್ ಮಾಡಿದ್ರೆ ಸಿಗುತ್ತೆ ಇವ್ರ ಅಂಗಡಿ. ಸುಮಾರು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಓಕೆ ಎಲ್ಲರಿಗೂ ಎಲ್ಲ ರೀತಿಯ ಬಟ್ಟೆಗಳು, ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಬಟ್ಟೆಗಳಿದೆ. ಒಂದು 6 ಫ್ಲೋರ್ ಇದೆ ಅಂಗಡಿ. ಸೊ ಸುದರ್ಶನ್ ಸಿಲ್ಕ್ಸ್ ಅವ್ರದ್ದೇ ಜ್ಯುವೆಲರ್ಸ್ ಅಂಗಡಿನೂ ಇದೆ. ಹೌದಾ? ಓಕೆ, ಅದನ್ನ ಯಾವಾಗ ಕಲೆಕ್ಟ್ ಮಾಡ್ಕೋಬಹುದು ಸರ್? ಅದೇ ನೀವು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ ಅವಾಗ ಬೇಕಾದು? ಬೇಡ ಬೇಡ ಸರ್, ಇದೇ ಸಾಕು ಸರ್. ಇದನ್ನೇ ನಂದು ಯಾವ್ದಾದ್ರು 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಉಟ್ಕೊಂಡ್ಬಿಡ್ತೀನಿ. ಒಂದು ಮದುವೆ ಅಥವಾ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಆದ್ರೆ ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ಬಟ್ಟೆ ಸಿಗುತ್ತೆ. ಓಕೆ, ತುಂಬಾ ಒಳ್ಳೆ ಕ್ವಾಲಿಟಿದು. ಹೋಗಿ ಭೇಟಿ ಕೊಡಿ. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಸೊ ಪಂಚೆ ಇಲ್ಲ ಮನೇಲಿ ಅಂತ ಹೇಳಿದ್ರೆ ದಯವಿಟ್ಟು ಪಂಚೆ ಉಟ್ಕೊಂಡು ಹೋಗಿ ನಿಮ್ಮ ಹೆಂಡತಿಗೆ ಖುಷಿಯಾಗಿ ಇದ್ ಮಾಡಿ. ಸರ್ ನಂಗೆ ಪಂಚೆ ಮಾತ್ರ ಕೊಟ್ಟಿದ್ದೀರಾ, ಸೀರೆ ತಗೊಳಕ್ ನಾನೇ ಬಂದಿದ್ದೀನಿ, ಒಂಚೂರು ಡಿಸ್ಕೌಂಟ್ ಕೊಡಿ ಅಂತ ಹೋಗಿ ಅಲ್ಲಿ ಕೇಳಿ. ಕೀರ್ತಿ ಎಂಟಿ ಕ್ಲಿನಿಕ್ ನೋಡ್ಬಿಟ್ಟು ಬಂದೆ, ಡಿಸ್ಕೌಂಟ್ ಕೊಡ್ತಾರೆ. ಒಳ್ಳೆ ರೇಷ್ಮೆ ಸೀರೆ ಕೊಡ್ಸಿ ನಿಮ್ಮ ವೈಫ್ಗೆ. ಖಂಡಿತ ಸುದರ್ಶನ್ ಸಿಲ್ಕ್ ಹೋಗ್ತೀನಿ ಸರ್. ಸುದರ್ಶನ್ ಸರ್ ಇದನ್ನ ನೋಡ್ಕೊಂಡಿರಿ, ಒಂಚೂರು ಡಿಸ್ಕೌಂಟ್ ಕೊಡಿ. ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತೀನಿ ನಮ್ಮ ಹೆಂಡತಿಗೆ ಅಂತ ಹೇಳಿ. ಒಂದು ಒಳ್ಳೆ ರೇಷ್ಮೆ ಸೀರೆ ಕಡಿಮೆ ಕಾಸಲ್ಲಿ ಕೊಡಿಸ್ತೀನಿ. ಪಂಚೆ ಉಟ್ಕೊಂಡ್ಮೇಲೆ ಮದುಮಗನ್ ತರ ಕಾಣ್ತಿರ್ತೀರಾ, ಗಾಡಿಲಿ ಹೋಗ್ಬೇಕು ನೀವು ನಿಮ್ಮ ಹೆಂಡತಿ. ಅದಕ್ಕೆ ರಾಗ ಆರ್ಟ್ಸ್ ಅವ್ರು ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೂಪರ್. ಇವ್ರು ಯಾರು ನಮ್ಮ ಮನೆ ತರದವ್ರು ಸರ್, ಆರ್ಟ್ ಗಿಟ್ ಸಂಬಂಧಪಟ್ಟವರು. ಎಸ್, ನಾನು ನೋಡಿದೀನಿ ರಾಗದು. ಓಕೆ, ಇದು ಜಯನಗರ HSR ಲೇಔಟ್ ಮತ್ತೆ ಸದಾಶಿವ ನಗರದಲ್ಲಿದೆ. ಓಕೆ, ರಾಗ ಆರ್ಟ್ಸ್ ಅವರು ನಿಮ್ಗೆ ಅವರು ಗಾಡಿ ಮೇಲೆಲ್ಲ ಪೇಂಟ್ ಮಾಡ್ತಾ ಇದ್ರು. ಒಳ್ಳೆ ಪೇಂಟ್ರ್ ಅವರು, ಒಳ್ಳೆ ಗಾಡಿ ಕೊಡಿ ಅವ್ರಿಗೆ. ಹೌದು ಸರ್ ಅಂದ್ಬಿಟ್ಟು ಒಂದು ಇಟ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಈ ಗಾಡಿಗಳು ಎಷ್ಟೋ ದಿನ ಊಟ ಹಾಕಿದೆ ಸರ್ ನಮಗೆ. ಅಂದ್ರೆ ಗಾಡಿಗಳು ನಂಬ್ಕೊಂಡೆ ಬಂದಿದ್ದು ನಾವು. ನಮ್ದು ಮೇನ್ 2 ವೀಲರ್ ಮಾಡಿಫಿಕೇಶನ್ ಕೆಲಸ. ನನಗೆ ಸಿನಿಮಾ ಕೊಡಿಸಿದ್ದು ಕೂಡ ಒಂದು ಗಾಡಿನೇ, ಒಂದು ಬುಲೆಟ್. ಅಲೆಮಾರಿ ಸಿನಿಮಾಗೆ ಒಂದು ಬುಲೆಟ್ನ ರೆಡಿ ಮಾಡ್ಕೊಂಡು ತೊಗೊಂಡೋಗಿದ್ದೆ ಫೋಟೋಶೂಟ್ಗೆ. ಅಲ್ಲಿಂದ ನಾನು ಸಿನಿಮಾಗೆ ಬಂದಿದ್ದು. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ರಾಗ ಆರ್ಟ್ಸ್ ಇವ್ರದ್ದು ತಾಂಜಾವೂರ್ ಪೇಂಟಿಂಗ್ಸ್ ಇದೆ. ಓಕೆ, ಮತ್ತೆ ಬ್ರಾಸ್ ಐಟಮ್ಸ್ ಇದೆ. ಹಾಂ ಸರ್, ಟೀವುಡ್ ಫರ್ನಿಚರ್ ಅಂಗಡಿ ಕೂಡ ಇದೆ. ತುಂಬಾ ಒಳ್ಳೊಳ್ಳೆ ಬೆಲೆ ಬಾಳುವಂತಹ ಐಟಮ್ಸು, ಗಿಫ್ಟ್ ಐಟಮ್ಸು, ದೇವ್ರ ಮನೇಲಿರುವಂತಹ ಐಟಮ್ಸು, ಮನೆ ಡೆಕೋರೇಟಿವ್ ಐಟಮ್ಸು, 100 ಐಟಮ್ಗಳಿದೆ. ಸೂಪರ್ ಸರ್. ಸೊ ರಾಗ ಆರ್ಟ್ಸ್ಗೆ ಹೋಗಿ ತಗೊಳ್ಳಿ. ಯಾರು ಕೀರ್ತಿ ENT ಕ್ಲಿನಿಕ್ ನೋಡ್ಬಿಟ್ಟು ಬಂದೆ ಅಂತ ಹೇಳ್ತಿರೋ ಅಲ್ಲಿ ಎಷ್ಟೇ ಡಿಸ್ಕೌಂಟ್ ಇದ್ರು ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಬಿಲ್ಲಲ್ಲಿ. ರಾಗ ಆರ್ಟ್ಸ್ಗೆ ಹೋದ್ರೆ ರಾಗ ನಮ್ಮ ಎದೆಲಿದೆ ನಿಮಗೆ ಜಾಗ. ರಾಗ ನಮ್ಮ ಎದೆಲಿದೆ ನಿಮಗೆ ಜಾಗ. ವಾವ್. ಇಲ್ಲ, ಬಿಕಾಸ್ ಇದು ಆರ್ಟ್ ಸರ್, ತುಂಬಾ ಒಳ್ಳೆ ಜಾಗದಲ್ಲಿ ಇಡ್ತೀನಿ ನಮ್ಮ ಮನೇಲಿ. ಬಟ್ ನಿಜ ಚೆನ್ನಾಗಿದೆ ಸರ್ ಇದು. ನೆನ್ನೆ ತರಕಾರಿ ತಗೊಳಕ್ ಹೋಗಿದೆ. ಓಕೆ, ತರಕಾರಿ ತಗೊಳಕ್ ಹೋದಾಗ ತರಕಾರಿ ಅವರು ಯಾವ್ದು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಯಾರು ಬರ್ತಿದ್ದಾರೆ ಅಂತ ಕೇಳೋರು. ಹಿಂಗೆ ನಮ್ಮ ಕಾಕ್ರೋಚ್ ಸುದಿ ಅವರು, ಸುದಿ ಸ್ವಾಮಿಗಳು ಅವ್ರ ಪ್ರವಚನ ಹಿತವಚನ ಎಲ್ಲ ಚೆನ್ನಾಗಿರುತ್ತೆ, ಅವರ ಪಂಚಗಳು ಚೆನ್ನಾಗಿರುತ್ತೆ, ಅವರ ಪಂಚೇಂದ್ರಿಯಗಳು ಚೆನ್ನಾಗಿರ್ಲಿ, ಯಾವಾಗ್ಲೂ ಘಾಟಲ್ಲಿ ಇರ್ತಾರೆ, ಒಂಚೂರು ತಂಪಾಗ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ, ಅವ್ರ ಹೆಸರೇ ಶುಂಠಿ ಅಂತ. ಏನೋ ನಿನ್ ಹೆಸರು? ಮೇಡಮ್ ಶುಂಠಿ. ಒಂದು ಶುಂಠಿ ಹಾರ ಹಾಕ್ಬಿಡಿ ಅಂತ ಒಂದು ಶುಂಠಿ ಹಾರ ಸರ್ ಗೋಸ್ಕರ ಒಂದು ಶುಂಠಿ ಹಾರ. ಕಾಕ್ರೋಚ್ ಸುದಿ ಆಲಿಯಾ ಶುಂಠಿ ಅವರಿಗೆ ಈ ಶುಂಠಿ ಹಾರ ಕೀರ್ತಿ ENT ಕ್ಲಿನಿಕ್ ಬಂದಿದ್ದಕ್ಕೆ. ನೀವು ಭೀಮಾ ಯಾಕೆ ನೋಡಕ್ ಹೋದ್ರಿ? ನೀವು ಭೀಮಾ ಯಾಕೆ ನೋಡಕ್ ಹೋದ್ರಿ? ನಾನು ಇನ್ನೊಂದ್ ಸಿನಿಮಾಲಿ ಕಂಟಿ ಅಂತ ಒಂದು ಪಾತ್ರ ಮಾಡಿದ್ದೆ. ಕಂಟಿ ಯಾರು ಹಾಕ್ಬೋದಾಗಿತ್ತು ನೀವು? ನಾವು ಒಂದೇ ಸಲ ಇಂಟರ್ವ್ಯೂ ಮಾಡಿದ್ವಿ. ಆಗ್ಲಿ, ಇದನ್ನು ತೊಂದ್ರೆ ಇಲ್ಲ. ಒಂದು 20 ದಿನ ಬರ್ತದೆ. ಕ್ರಿಕೆಟ್ ನೋಡ್ತೀರಾ ಕಾಕ್ರೋಚ್ ನೀವು? ನೋಡ್ತೀನಿ ಸರ್. ಯಾರು ಇಷ್ಟ ನಿಮ್ಗೆ? ಸರ್ ನನಗೆ ಫಿನಿಷರ್ಗಿಂತ ಪನಿಷರ್ ಇಷ್ಟ ಸರ್. ನೋಡಿ, ಧೋನಿ ಅವರು ಒಳ್ಳೆ ಫಿನಿಷರ್, ಆದ್ರೆ ಕೊಹ್ಲಿ ಅವರು ಒಳ್ಳೆ ಪನಿಷರ್. ನನಗೆ ಕೊಹ್ಲಿ ಇಷ್ಟ. ಫಿನಿಶ್ ಮಾಡೋನಿಗಿಂತ ಪನಿಷ್ ಮಾಡೋನು ಇಷ್ಟ ಸರ್ ನನಗೆ. ಓಕೆ, ಕೊನೆಯದಾಗಿ ಹಾಂ ಸರ್, ಈ ತುಂಬಾ ಹುಡುಗರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ ಪಾಪ. ಅವ್ರಿಗೆ ದಾರಿಗಳಿಲ್ಲ, ಹೆಂಗ್ ಬರಬೇಕು, ಏನ್ ಮಾಡಬೇಕು ಅಂತ. ಏನ್ ಮಾಡ್ಬೇಕು ಪಾಪ ಅವರು? ಸರ್ ಅಂದ್ರೆ ಅದೇ ಒಂದಷ್ಟು ಪ್ರಯತ್ನಗಳು ಬೇಕು ಸರ್. ಅಂದ್ರೆ ಈಗ ಹೆಂಗಾಗಿದೆ ಗೊತ್ತಾ, ಪ್ರಯತ್ನನೇ ಪಡೆದೆ ಖೇಲ್ ರತ್ನ ಪಡಿಬೇಕು ಅಂತ. ನಿಮ್ ಪ್ರಯತ್ನನೇ ಪಡೆದೆ ಖೇಲ್ ರತ್ನ ಪಡೆಯಕ್ಕಾಗತ್ತೆ ಸರ್? ಫಸ್ಟ್ ಪ್ರಯತ್ನ ಪಡಬೇಕು ಸರ್, ಕಷ್ಟ ಬೀಳ್ಬೇಕು. ಇಲ್ಲಿ ಅದೇ ನಾನು ಮುಂಚೆ ಒಂದ್ಸರಿ ಹೇಳಿದ್ದೆ, ಇಲ್ಲಿ ಒಂದೇ ದಿನ ಏನೂ ಆಗ್ಬಿಡಲ್ಲ, ಒಂದು ದಿನ ಆಗುತ್ತೆ. ಅಲ್ಲಿವರೆಗೂ ನೀನು ಕಷ್ಟ ಬೀಳ್ಬೇಕು, ಆಗ ಒಂದು ದಿನ ಹಾಗೆ ಆಗುತ್ತೆ. ಹೆಂಗೆ ಪ್ರಯತ್ನ ಪಡೋದು? ಈಗ ನಾವು ಪಟ್ವಲ್ಲ ಹಂಗೆ.
ಹೆಂಗ್ ಬಿಟ್ರೆ Sir, junior ನಾನು ಇಂಡಸ್ಟ್ರಿಗೆ ಬರ್ಬೇಕಪ್ಪ, ನಂಗೆ ಯಾವುದೋ ಒಂದು ಚಾನ್ಸ್ ಬೇಕು, ನಾನು ಏನು ಸರ್ ನಿಮ್ಗೆ ಆರಾಮಾಗಿ ಹೆಂಗಾದ್ರೂ ಒಂದು ಜೂನಿಯರ್ ಆರ್ಟಿಸ್ಟ್ ಇದ್ರದಂತೂ ನಿಮ್ಗೆ ಸಿಕ್ಬಿಡುತ್ತೆ ಸರ್. ಅಂದ್ರೆ ಫ್ರೇಮಲ್ಲಿ ಒಂದು ಹುಡುಗರು ಬೇಕು ಅನ್ನೋದಕ್ಕೆ ನೀವು ಸುಮ್ಮನೆ ಎಲ್ಲ ಶೂಟಿಂಗ್ ಹೋಗಿ ನಡೆಯೋ ಜಾಗದಲ್ಲಿ ನಿಂತ್ರು ಏನೋ ಒಂದು ಇದಕ್ಕೆ ಇಲ್ಲ ಹುಡುಗರು ಬೇಕು ಫೀಲಿಂಗ್ ಅಂತ ಅಲ್ಲಿಂದ ಸಿಗುತ್ತೆ ಸರ್. ಅಲ್ಲಿಂದ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಸರ್. ಅಲ್ಲಿ ಯಾರಾದ್ರೂ ಪರಿಚಯ ಆಗ್ತಾರೆ, ಅಲ್ಲಿ ಗ್ಯಾಂಗ್ ಮ್ಯಾನ್ ಹುಡುಕೋರದೇ ಒಂದಷ್ಟು ಇರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹುಡುಗನಲ್ಲಿ ವಿಷಯ ಇದೆ ಅಂದ್ರೆ ಅಲ್ಲಿಂದ ಫಸ್ಟ್ ಗ್ಯಾಂಗ್ ಮ್ಯಾನ್ ಆಗ್ಬೋದು. ಗ್ಯಾಂಗ್ ಮ್ಯಾನಲ್ಲಿ ಒಂಚೂರು ಯಾರೋ ಡೈಲಾಗ್ಗಳು ತಗೋತಿಲ್ಲ, ಮಿಸ್ ಮಾಡ್ತಿದ್ದಾರೆ ಅಂದಾಗ ನೀವೆಲ್ಲೋ ಸಣ್ಣ ಪುಟ್ಟ ಡೈಲಾಗ್ ತೊಗೊಂಡಾಗ ಅದನ್ನ ಅಬ್ಸರ್ವ್ ಮಾಡ್ತಾರೆ ಇನ್ಯಾರೊಬ್ರು, ಇಲ್ಲ ಈ ಹುಡುಗನಲ್ಲಿ ಒಂದು ಲೈನ್ 2 ಲೈನ್ ಹೇಳೋ ತಾಕತ್ತಿದೆ ಅಂತ. ಅಲ್ಲಿಂದ ನಿಮಗೆ ಒಂದು ಸಣ್ಣ ಪುಟ್ಟ ಡೈಲಾಗ್ ಹೇಳುವಂಥ ಪಾತ್ರಗಳು ಸಿಗುತ್ತೆ. ಅಲ್ಲಿಂದ ಹಿಂದೆ ನಿಂತು ಈಗ ಮೇನ್ ವಿಲನ್ನು ಅಥವಾ ವಿಲನ್ ಒಂದು ಮಾಡ್ತಿರ್ತಾರೆ, ಅವರಿಂದ ಒಂದು 5-6 ಜನ ಆಗ್ಬೋದು. ಅಲ್ಲೇನೋ ಚೆನ್ನಾಗಿ ಮಾಡ್ತಿದ್ದಾಗ ಆ 5-6 ಜನದ ಮುಂದೆ ಬರ್ಬೋದು. ಇಲ್ಲೇನೋ ಚೆನ್ನಾಗಿ ಮಾಡಿದಾಗ ಆ ಸಿನಿಮಾದ ಮೇನ್ ವಿಲನ್ ಆಗ್ಬೋದು. ಆ ವಿಲನ್ ಏನಾದ್ರು ಚೆನ್ನಾಗಿ ಮಾಡಿದಾಗ ಹಣೆ ಬರ ಗಟ್ಟಿಗಿದ್ರೆ ಹೀರೋ ಆಗ್ಬೋದು ಸರ್. ಎಷ್ಟು ಜನ ವಿಲನ್ಗಳಾಗಿ ಬಂದು ಇವತ್ತು ಸೂಪರ್ ಸ್ಟಾರ್ಗಳಾಗಲಿಲ್ಲ ಸರ್. ಪ್ರಯತ್ನ ಬೇಕು ಸರ್. ಇಲ್ಲಿ ಕೆಲಸ ನೀವು ಶ್ರದ್ಧೆಯಿಂದ ಮಾಡಿ ಕೈ ಹಿಡಿದು ಹಿಡಿಯುತ್ತೆ. ಇಷ್ಟೆಲ್ಲ ಮಾತಾಡೋ ವಿಲನ್ನು ಕಾಕ್ರೋಚು ಒಂದ್ಸಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಡ್ತಾರೆ. ಯಾಕೆ, ಏನಾಯ್ತು, ಬ್ರೇಕ್ ಯಾಕೆ ಹೋಗೋದು ಸರ್? ನಿಮ್ಮದು ಒಳ್ಳೆ ಅಂದರೆ ನಿಮ್ಮದು ತುಂಬ ಖುಷಿಯಾಗಿ ನಡೆಯೋ ಎಪಿಸೋಡು. ಇದು ಯಾಕೆ ಬೇಕು ಸರ್? ನಂದು ಹಳೆ ಪಂಡ್ರಿ ಬೇಕತ್ತೆ ಇಲ್ಲ ಸಿತಾರಾ ಸಿನಿಮಾ ನೋಡ್ದಂಗೆ ಆಗ್ಬಿಡುತ್ತೆ ಸರ್ ನಿಮಗೆ. ನಾನು ಒಂಥರ ಮಾಲಾಶ್ರೀ ಮೇಡಮ್ ಥರ ಆ್ಯಕ್ಷನ್ ಪ್ಯಾಕಲ್ಲಿ ಬದುಕ್ತಾ ಇದ್ದೀನಿ ಈಗ ಮತ್ತದು ಹಳೇದು ಸಿತಾರಾ ಮೇಡಮ್ ಥರ ಸಿನಿಮಾ ಆಗ್ಬಿಡುತ್ತೆ ಸರ್. ಅದು ಅಂದರೆ ನಿಮ್ಮ ಒಂದು ಪ್ರೋಗ್ರಾಮ್ದು ಆ ಎಸೆನ್ಸ್ ಇದೆಯಲ್ಲ, ಅದನ್ನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹೌದು, ನಿಜ, ನೀವು ಕೇಳಿದ ನಿಜ, ಅದಾಗಿತ್ತು. ಅದನ್ನ ನಿಮ್ಮ ಇದಕ್ಕೆ ತಗೊಂಡು ಹೇಳ್ಬಿಡ್ತೀನಿ. ಅಂದರೆ ನನಗೆ ಜೋಬಲ್ಲಿ 8 ಆಣೆ ಇಲ್ಲ ಅಂತ ವಿಷ ಕುಡಿಯೋಕೆ ಹೋದೆ. ವಿಷಕ್ಕೆ 8 ರೂಪಾಯಿ ಕೇಳ್ಬಿಟ್ಟ ಸರ್. ವಿಷಕ್ಕೆ 8 ರೂಪಾಯಿ ಕೇಳ್ಬಿಟ್ಟ ಸರ್. 8 ರೂಪಾಯಿ ದುಡಿಯಕ್ಕೆ ತಿರ್ಗಾ ಬದುಕ್ಬಿಟ್ರು. ತಿರ್ಗಾ 8 ರೂಪಾಯಿ ದುಡಿಯೋಕೆ 3 ದಿನ ಕೆಲಸ ಮಾಡಿದೆ ಸರ್. 8 ಆಣೆ ಇಲ್ಲ ಅಂತ ಸಾಯಕ್ಕೆ ಹೋಗಿದ್ದೀನಿ. ವಿಷಕ್ಕೆ 8 ರೂಪಾಯಿ ಕೇಳಿದ್ರೆ ಎಲ್ಲೋಗಿ ಸರ್ ನನ್ನ ವಿಷ ನೋಡಿ ನಗ್ಬೇಕು ಆಳ್ಬೇಕಂತ ಗೊತ್ತಾಗಿರಲಿಲ್ಲ ಸರ್. ಬಟ್ ಯಾರು ಆ ಕೆಟ್ಟ ಇದಕ್ಕೆ ನಿರ್ಧಾರಕ್ಕೆ ಹೋಗಬೇಡಿ. ಇಲ್ಲ ಖಂಡಿತ ದಯವಿಟ್ಟು ಬಿಡಿ. ಅದನ್ನೇ ನಾನು ಹೇಳಿದ್ದು ನಿಮ್ಗೆ ಅವಾಗಲೇ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ. ದುಡ್ಡು ಮಾಡಿ ಜೀವನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎಂಟಿಗೆ ಬಂದಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಸರ್. ಏನಾದರೂ ನನ್ನ ಮನೆಯಲ್ಲಿ ಒಂಚೂರು ಸತಿಪತಿ ಕಲಹ ಆ ಥರದ್ದೆಲ್ಲ ಆದರೆ ನನ್ನ ಸಂಸಾರಕ್ಕೆ ಕೀರ್ತಿನೇ ಸೌತಿ. ಏನೋ ದೊಡ್ಡದಾಗಿಲ್ಲೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ನಾನು ಮಾತಾಡೋದೆಲ್ಲ ತಮಾಷೆಯಾಗಿ ನಮ್ಮ ಮನೆಯವರೇ ದಯವಿಟ್ಟು ಇದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೋಬಾರ್ದು. ಹೇಗೆ ಅನಿಸ್ತು ಕೀರ್ತಿ ಎಂಟಿಗೆ ಬಂದು? ಸರ್ ಅದ್ಭುತ ಸರ್. ನನ್ಗೆ ಯಾವಾಗಲೂ ತುಂಬ ಖುಷಿ ಸರ್. ನಾನು ನೋಡಿದ್ದೀನಿ ನಿಮ್ಮೆಲ್ಲ ಎಪಿಸೋಡ್ಗಳು, ಅದು ತುಂಬ ಮಜವಾಗಿರುತ್ತೆ. ಅಂದರೆ ಸುಮ್ಮನೆ ಅದೇನೋ ಅದೇ ಬೇಡದಿರೋದು ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಥೆಗಳು, ಅದು ನನಗೂ ಸಾಕಾಗಿದೆ. ಯಾರ ಲೈಫಲ್ಲಿ ಕಷ್ಟ ಇಲ್ಲ ಸರ್, ಎಲ್ಲರ ಲೈಫಲ್ಲೂ ಕಷ್ಟ ಇದೆ. ನಮ್ಮ ಕ್ಯಾಮ್ರಾ ಹಿಡ್ತೀರಾ, ನಮಗೆ ಮಾತಾಡೋಕೆ ಬರುತ್ತೆ, ಅದನ್ನು ಚೆನ್ನಾಗಿ ವರ್ಣಿಸ್ಬಿಡ್ತೀವಿ, ಹಂಗಾಗಿ ಅದು ಹಂಗಾಗುತ್ತೆ. ಎಲ್ಲರಿಗೂ ಇಲ್ಲಿ ಕಷ್ಟ ಇದೆ ಸರ್. ಇದು ಚೆನ್ನಾಗಿದೆ ಸರ್. ಒಂದು ಅರ್ಧ ಅವರ್ ನೋಡಿದ್ರು ಆ ಜನ ಖುಷಿ ಸಿಗುತ್ತಲ್ಲ, ಅದು ಸಾಕು ಸರ್ ನನಗೆ. ಯಾರ್ಯಾರು ಇಂಟರ್ವ್ಯೂ ನೋಡಿದ್ದೀರಾ? ನಾನು ವಾಟರ್ ನಾಗರಾಜ್ ಸರ್ದು ನೋಡಿದ್ದೀನಿ, ಯೋಗರಾಜ್ ಸರ್ದು ನೋಡಿದ್ದೀನಿ, ಆಮೇಲೆ ನಿರಂಜನ್ ಸರ್ದು ನೋಡಿದ್ದೀನಿ, ನಂಬರ್ ಸ್ವಾಮೀಜಿದ್ ನೋಡಿದ್ದೀನಿ. ಅದ್ರಲ್ಲಿ ಒಂದು ಲೈನ್ ಅದ್ಭುತ. ನೀವು 4 ಸುಳ್ಳು ಹೇಳಿ ಅಂತೀರಿ, ನಂಗೆ ಸುಳ್ಳು ಹೇಳಕ್ ಬರಲ್ಲ ಅಂದ್ರ, 1 ಆಯ್ತು 3 ಹೇಳಿ. ಏನ್ ಟೈಮಿಂಗ್ ಸರ್ ಅದು. 4 ಸುಳ್ಳು ಹೇಳಿ. ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್. ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್. 1 ಆಯ್ತು, ಇನ್ನು 3 ಹೇಳಿ. ಅದು ಹಿಂಗ ಲಕ 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 ಬರ್ರೋ ಬಂದ್ ಬಾಂಧವ ಎಲ್ಲಿ ಹುಡುಕ್ತೀರಾ ಸರ್ ಈ ಟೈಟಲ್? ಇವರು ಬಾಯಿ ತೆಗೆದ್ರೆ ಇಡೀ ಕರ್ನಾಟಕ ಬಂದಾಗತ್ತೆ, ಇವರು ಬಂದ್ ಮಾಡಿದ್ರೆ ಇಡೀ ಕರ್ನಾಟಕ ಒಂದಾಗತ್ತೆ. ಅವರೇ ಕರ್ನಾಟಕದ ಬಂದ್ ಬಾಂಧವ, ಇಡೀ ಕರ್ನಾಟಕ ಕನ್ನಡಮಯವಾಗಬೇಕು ಅಂತ ಹಂಬಲ ಇಟ್ಕೊಂಡಿರೋ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅವರು. ನಾಗರಾಜ್ ನಹಿ ವಾಟಾಳ್ ನಾಗರಾಜ್. ಇಲ್ಲ ಸರ್, ತುಂಬಾ ಆಮೇಲೆ ನಿರಂಜನ್ ಅವ್ರದ್ದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಶಿವಣ್ಣ ಅವ್ರದ್ದು ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಸರ್, ನಾನು ನೋಡಿದ್ದೀನಿ. ಒಟ್ಟಾರೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ಎಂಟಿ ಕ್ಲಿನಿಕ್ಗೆ ಬಂದಿದ್ದು ಸರ್. ಕಾಕ್ರೋಜ್ ಅವ್ರ ಜೊತೆ ಮಾತಾಡಿದ್ರೇ ಒಂದು ಖುಷಿ. ಏನೋ ಯಾವಾಗಲೂ ಒಂದು ಪಂಚ್ ಲೈನಲ್ಲಿ ಏನೋ ಒಂದು ಹೇಳ್ತಿರ್ತಾರೆ, ಅರೆ ಏನು ಚೆನ್ನಾಗಿ ಹೇಳಿದ್ರಲ್ವಾ. ಮಾತಾಡೋದು ಯಾವಾಗಲೂ ನಿಜವಾಗ್ಲೂ ಒಂದು ಕಲೆ, ಎಲ್ಲರಿಗೂ ಸಿದ್ಧಿಸಲ್ಲ. ಎಲ್ಲರೂ ಮಾತಾಡ್ತಾರೆ, ನಮ್ಮ ಮಾತುಗಳು ಕಿವಿನ ಮೆಚ್ಚಿಸ್ಬೇಕು, ಕಿವಿನ ಮುಚ್ಚಿಸ್ಬಾರ್ದು ಅಂತ. ಸೊ ಎಲ್ಲರೂ ಇಡೀ ಕರ್ನಾಟಕನೇ ಮೆಚ್ಚೋ ಥರ ಮಾತಾಡಿ ಇವತ್ತು 100 ಸಿನಿಮಾಗಳಲ್ಲಿ ಅಭಿನಯಿಸಿ ಪ್ರಖ್ಯಾತಿ ಪಡೆದಿರುವಂತಹ ಕಾಕ್ರೋಚ್ ಅವರು ಇವತ್ತು ಬಂದರು. ಸುಮಾರು ಪಂಚ್ ಲೈನ್ಗಳಿಂದ ನಾವು ಏನೇ ಮಾತಾಡಿದ್ರು ಪಂಚ್ ಲೈನಲ್ಲೇ ಉತ್ತರ ಕೊಟ್ಟರು. ಅದೇ ಖುಷಿ ಆಗಿದ್ದು. ಇದ್ರಲ್ಲಿ ಯಾವ ಸಂಚು ಇಲ್ಲ. ಆಮೇಲೆ ಇದೊಂಥರ ಪಂಚ್ ಪಟೇಲ ಅಂತ ಇಟ್ಬಿಡ್ಬೇಕು. ಇದ್ರಲ್ಲಿ ಯಾವ ಸಂಚು ಇಲ್ಲ, ಆಮೇಲೆ ಯಾವ ಪ್ರಿಪ್ರೇಷನ್ ಇಲ್ಲ. ಅದೇನೋ ಗೊತ್ತಿಲ್ಲ ಸರ್, ಬರುತ್ತೆ. ಸೂಪರ್. ಇನ್ನೂ 10 ಸಿನಿಮಾಗಳು ಸಿಗಲಿ, ಇನ್ನೂ 100 ಸಿನಿಮಾಗಳು ಸಿಗಲಿ. ಆದಷ್ಟು ಬೇಗ ಒಂದು 1000 ಸಿನಿಮಾ ಮಾಡಿ. ಒಳ್ಳೇದಾಗ್ಲಿ. ವಿರಾಟ್ ಕೊಹ್ಲಿ ತರ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಕೀರ್ತಿ ENT ಕ್ಲಿನಿಕ್ ನ ವಿಸಿಟ್ ಮಾಡ್ತಾ ಇರಿ, ಮನಸ್ಸು ಒಳ್ಳೇದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.